ಒಂದು ಪುಸ್ತಕದಲ್ಲಿ ವಾರ್ ಇನ್ ದ ಪ್ಯೂ ಅನ್ನುವಂಥ ಒಂದು ಪುಸ್ತಕದಲ್ಲಿ ಅವರು ಒಂದು ಅಧ್ಯಯನ ಮಾಡಿದ್ದಾರೆ. ಸಭೆಗಳು, ದೇವರ ಒಂದು ಕುಟುಂಬ ಸಭೆ, ಅದು ಯಾವ ಯಾವ ಕಾರಣಕ್ಕಾಗಿ ಒಡೆದು ಹೋಗ್ತದೆ ಎಂಬುದಾಗಿ, ಬ್ರೇಕ್ ಆಗ್ತದೆ, ಡಿವೈಡ್ ಆಗ್ತದೆ ಅಂತ. ಬಹಳ ವಿಶೇಷವಾದಂಥ ಕೆಲವು ವಿಚಿತ್ರವಾದ ಸಂಗತಿಗಳು. ಅಲ್ಲಿ ಒಂದು ಚರ್ಚ್ ಡಿವೈಡ್ ಆಯ್ತಂತೆ. ಕಾರಣ ಏನಪ್ಪ ಅಂತಂದರೆ, ಅವರು ಚರ್ಚ್ನವರೆಲ್ಲ ಪಾಟ್ಲಕ್ ಮಾಡಲಿಕ್ಕೆ ನಿರ್ಧಾರ ಮಾಡಿದರು. ಓಕೆ, ಪಾಟ್ಲಕ್ ಅಂದರೆ ಗೊತ್ತಲ್ಲ, ಎಲ್ಲರೂ ನಿಮ್ಮ ಊಟ ತೊಗೊಂಡು ಬರೋದು, ಬಟ್ ಕೂಡಿ ಊಟ ಮಾಡೋದು. ಸೊ ಆ ಪಾಟ್ಲಕ್ ಮಾಡುವಂಥ ಸಮಯದಲ್ಲಿ ಯಾರಿಗೆ ಅವರು ಈ ಏನಂತಾರೆ ಸ್ಯಾಲಡ್ ಅಂದರೆ ಈ ಏನ್ರಿ ಅದಕ್ಕೆ ಪಚಡಿ ಅಲ್ಲ ಪಚಡಿ ಅವರು ತರುವುದು ಏನಾಯ್ತಂತಂದರೆ ಎಂಥ ಪಚಡಿ ತರಬೇಕಾಗಿತ್ತು, ಅವರು ಸರಿಯಾದ ಪಚಡಿ ತಂದಿರಲಿಲ್ಲ. ಸೊ ಜಗಳ ಆಗಿಬಿಡ್ತು, ಚರ್ಚ್ ಡಿವೈಡ್ ಆಗಿಬಿಡ್ತು. ಯೋಚನೆ ಮಾಡಿ. ಇನ್ನೊಂದು ಸಭೆ ಭಾಳ ಜಗತ್ತಿನಲ್ಲಿ ಎಲ್ಲ ಈ ಸಭೆಗಳಂತ ಹೇಳುವಾಗ ಇಡೀ ಜಗತ್ತಿನಲ್ಲಿ ಇರುವಂಥ ಸ್ಥಿತಿಗತಿಗಳನ್ನ ನಾವು ನೋಡ್ತೇವೆ. ಇನ್ನೊಂದು ಸಭೆ ಒಡೆದು ಹೋಗುವುದಕ್ಕೆ ಕಾರಣ, ಒಂದು ಸಭೆಯ ಗುಂಪು ಡಿಸೈಡ್ ಮಾಡ್ತೀನಿ ಅಂದರೆ ವರ್ಷಿಪ್ ಟೀಮು ಲೆಫ್ಟ್ ಸೈಡ್ ಇರಬೇಕು, ಇನ್ನೊಂದು ಗುಂಪು ಡಿಸೈಡ್ ಮಾಡ್ತು ಇಲ್ಲ ಅವರು ರೈಟ್ ಸೈಡ್ ಇರಬೇಕು. ಓಕೆ, ಇವರಿಬ್ಬರ ಮಧ್ಯದಲ್ಲಿ ಜಗಳ ಸ್ಟಾರ್ಟ್ ಆಯಿತು, ಚರ್ಚ್ ಎರಡು ಭಾಗ ಒಡೆದೋಗ್ಬಿಡ್ತು. ಒಂದು ಗುಂಪು ಕಮ್ಯೂನಿಯನ್ ಟೇಬಲ್ ಕೆಳಗಿರಬೇಕಂತ, ಇನ್ನೊಂದು ಗುಂಪು ಕಮ್ಯೂನಿಯನ್ ಟೇಬಲ್ ಮೇಲೆ ಇರಬೇಕಂತ. ಇದು ಇನ್ನೊಂದು ಸಭೆ ಕತೆ, ಒಡೆದು ಹೋಗ್ಬಿಡ್ತು. ನಾವು ಯೋಚಿಸುವಾಗ ಭಾಳ ವಿಶೇಷವಾಗಿ ಯಾವ್ಯಾವ ಕಾರಣಕ್ಕಾಗಿ ಸಭೆಗಳು ಒಡಿತವೆ ಎಂಬುದಾಗಿ. ಒಂದು ಸಭೆಯಲ್ಲಿ ಒಂದು ಗುಂಪು ಡಿಸೈಡ್ ಮಾಡ್ತು ಇವ್ರು ನಮ್ಮ ಪಾಸ್ಟ್ರು, ಓಕೆ, ಇನ್ನೊಂದು ಗುಂಪು ಹೇಳ್ತು ಇವ್ರು ನಮ್ಮ ಪಾಸ್ಟ್ರು. ಸೊ ಒಂದು ಸಭೆಯಲ್ಲಿ ಎರಡು ಪಾಸ್ಟ್ರುಗಳು. ಸೊ ಆ ಸಭೆಯ ಜಗಳ ಹೇಗೆ ಬೆಳೀತಾ ಹೋಯ್ತಪ್ಪ ಅಂತಂದರೆ, ಪ್ರತಿ ಸಂಡೇ ಅವರು ಓಪನಿಂಗ್ ಪ್ರೇಯರ್ ಇಬ್ಬರು ಮಾಡೋದು, ಆಮೇಲೆ ಕಾರ್ಯಕ್ರಮಗಳನ್ನೆಲ್ಲ ಇಬ್ಬರು ನಡೆಸೋದು. ಕೊನೆಗೆ ಏನಾಯ್ತಪ್ಪ ಅಂತಂದರೆ, ಅವರಿಬ್ಬರು ಪ್ರಸಂಗಕ್ಕೆ ನಿಂತ್ಬಿಟ್ರು. ಸೊ ಸಭೆ ಯಾರ ಮಾತು ಕೇಳಬೇಕು? ಓಕೆ, ಸಭೆ ಯಾರ ಮಾತು ಕೇಳಬೇಕು? ಒಡೆದು ಹೋಯ್ತು. ಪ್ರಿಯರೇ, ನಾವು ಆ ಒಂದು ಇಬ್ಬರ ಸಭಾಪಾಲಕರ ಸನ್ನಿವೇಶ ಎಷ್ಟು ಜೋರಾಯ್ತಂದ್ರೆ, ಜಗಳ ಸ್ಟಾರ್ಟ್ ಆಗಿ, ಓಕೆ, ಪೊಲೀಸರೆಲ್ಲ ಬಂದು ಅಲ್ಲಿ ಶಾಂತ ಮಾಡಬೇಕಾದಂಥ ಸ್ಥಿತಿ. ಓಕೆ, ನಾನು ಆ ರಾಜ್ಯದ ಹೆಸರು ಹೇಳಲ್ಲ, ಯಾಕಂದರೆ ನಮ್ಮ ಸುತ್ತಮುತ್ತಲೂ ಇದ್ದಾರೆ. ಆ ರಾಜ್ಯದಲ್ಲಿ ಅವರ ಆರಾಧನೆಯನ್ನು ನಡೆಸುವುದಕ್ಕೆ ಅವರು ಯಾವ ರಾಜಕೀಯ ಪಕ್ಷಕ್ಕೆ ಸೇರಿದ್ದಾರೋ ಅದರ ಪ್ರಕಾರ ಸರ್ವೀಸು. ಒಂದೇ ಸಭೆ, ಬಟ್ ಅವರು ಯಾವ ರಾಜಕೀಯ ಪಕ್ಷಕ್ಕೆ ಸೇರಿದ್ದಾರೆ ಅನ್ನೋದಕ್ಕೆ ಆಧಾರವಾಗಿ ಎರಡು ಸರ್ವೀಸ್ಗಳು, ಮೂರು ಸ್ಥಿತಿಗತಿಗಳು. ಈ ಮಾತು ಹೇಳ್ತಾ ಇರುವಾಗ ನಾನು ವಿಶೇಷವಾಗಿ ಈ ಪ್ರಾರ್ಥನೆಯ ದಿನಗಳನ್ನು ನಾವು ಪ್ರವೇಶಿಸ್ತಾ ಇರುವಂತೆ, ಪ್ರಿಯರೇ, ನಾವು ಬೈಬಲ್ನಲ್ಲಿ ನೋಡ್ತೇವೆ, ವಿಶೇಷವಾಗಿ ಲೂಕನ ಸುವಾರ್ತೆಯಲ್ಲಿ ತಿರುಗಿ ಅವನು ಯೇಸು ಸ್ವಾಮಿಯ ಕುರಿತು ಮಾತುಗಳನ್ನು ಹೇಳುವಾಗ ಪ್ರಾರ್ಥಿಸುವುದಕ್ಕೆ ಹೋದನು ಎಂಬುದಾಗಿ ನಾವು ಲೂಕ 6:12-13 ಓದುವಾಗ, ಆ ದಿವಸಗಳಲ್ಲಿ ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿಯನ್ನೆಲ್ಲ ಪ್ರಾರ್ಥನೆಯಲ್ಲಿ ಕಳೆದನು. ಸೊ ಈ ಒಂದೇ ವಚನ ಅಲ್ಲ, ಇನ್ಫ್ಯಾಕ್ಟ್ 11ನೇ ಅಧ್ಯಾಯ, 18ನೇ ಅಧ್ಯಾಯ ಎಲ್ಲದರಲ್ಲಿ ಮತ್ತು ಇನ್ನೂ ಅನೇಕ ವಾಕ್ಯದ ಪ್ರಸ್ತಾಪಗಳಲ್ಲಿ ಪ್ರಾರ್ಥಿಸುವುದರ ಕುರಿತು ನಾವು ನೋಡ್ತೇವೆ. ಆದರೆ ಆದಿ ಸಭೆ ಯಾವ ರೀತಿಯಾಗಿ ಪ್ರಾರ್ಥಿಸಿತು ಅಂತ ಅಪೊಸ್ತಲರ ಕೃತ್ಯದಲ್ಲಿ ನಾವು ಅಭ್ಯಾಸ ಮಾಡುವುದಕ್ಕೆ ಹೋಗುವಾಗ
ಆದಿಸಭೆ. ಆದಿಸಭೆಯ ವಿಶೇಷವಾದ ಕಾರ್ಯ ಏನು ಗೊತ್ತಾ? ಅವರು ಐಕ್ಯತೆಯಿಂದ ಪ್ರಾರ್ಥಿಸ್ತಾ ಇದ್ರು. ಒಡೆದು ವಿಭಾಗವಾಗಿರುವ ಸ್ಥಿತಿಯಿಂದಲ್ಲ. ಅವರ ಪ್ರಾರ್ಥನೆಯ ವಿಶೇಷತೆ ಏನಂದರೆ ಅವರು ಐಕ್ಯತೆಯಿಂದ ಪ್ರಾರ್ಥಿಸ್ತಾ ಇದ್ರು. ಐಕ್ಯತೆ ಅಂದರೆ ಒಂದೇ ಮನಸ್ಸಿನಿಂದ ಪ್ರಾರ್ಥಿಸ್ತಾ ಇದ್ರು, ಒಂದೇ ದರ್ಶನದೊಂದಿಗೆ ಪ್ರಾರ್ಥಿಸ್ತಾ ಇದ್ರು, ಒಂದೇ ಅಪೇಕ್ಷೆಯೊಂದಿಗೆ ಪ್ರಾರ್ಥಿಸ್ತಾ ಇದ್ರು, ಒಂದೇ ಬಯಕೆಯೊಂದಿಗೆ, ಒಂದೇ ಭಿನ್ನಹದೊಂದಿಗೆ ಅವರು ದೇವರನ್ನು ಪ್ರಾರ್ಥಿಸುವುದಕ್ಕೆ ಸೇರಿ ಬರ್ತಾ ಇದ್ರು. ನಾವು ಇನ್ಫ್ಯಾಕ್ಟ್ ಈ ಸಮಯ ಈ ರೀತಿಯಾಗಿ ಕೂಡಿ ಬಂದು ಒಂದೇ ಮನಸ್ಸಿನಿಂದ ನಾವು ಪ್ರಾರ್ಥಿಸುವಾಗ ಏನಾಗ್ತದೆ ಅದನ್ನು ನಾವು ಯೋಚಿಸಬೇಕು. ಯಾಕಂದರೆ ನಾವು ಕಾಣ್ತೇವೆ, ಆರಾಧನೆಯ ಕೂಟಕ್ಕೆ ನಾವು ಇಷ್ಟೆಲ್ಲ ಜನ ನಾವು ಸೇರಿ ಬರ್ತೇವೆ. ಒಂದು ವೇಳೆ ನಾವು ರೋಗ ಸೌಖ್ಯತೆ ಮತ್ತು ಬಿಡುಗಡೆಯ ಕೂಟ ಮಾಡಿದರೆ ಇನ್ನೂ ಅನೇಕರು ಎಲ್ಲರೂ ಓಡಿ ಬರ್ತಾರೆ. ಆದರೆ ಪ್ರಾರ್ಥನೆಯ ಕೂಟ, ಪ್ರೇಯರ್ ಮೀಟಿಂಗ್ ಅಂತಂದರೆ ಸಡನ್ಲಿ ಎಲ್ಲರೂ ಬಹಳ ಬ್ಯುಸಿ ಆಗಿಬಿಡ್ತಾರೆ. ನೋಡಿದ್ದೀರಾ? ರೈಟ್? ಉಳಿದ ಎಲ್ಲ ಕೂಟಗಳಿಗೆ ಜನ ಸಮೂಹ ಸೇರಿ ಬರ್ತದೆ, ಬಟ್ ಪ್ರಾರ್ಥನೆಗಾಗಿ ಮಾತ್ರ ನಾವು ಸೇರಿ ಬರ್ತಾ ಇದ್ದೇವೆ ಅಂತಂದರೆ ಕಂಪ್ಲೀಟ್ಲಿ ಸಂಖ್ಯೆ ಸಡನ್ನಾಗಿ ಡೌನ್ ಆಗಿಬಿಡ್ತದೆ, ಬರುವುದಿಲ್ಲ. ಏನಾಗ್ತದೆ? ಯಾಕೆ ಹೀಗೆ? ಯಾಕೆ ನಾವು ಕೂಡಿ ಬಂದು ಪ್ರಾರ್ಥಿಸುವುದಕ್ಕೆ ಬೆಲೆ ಕೊಡುವುದಿಲ್ಲ? ನನ್ನ ಸಂಗಡ ಯೋಚಿಸ್ತಾ ಇದ್ದೀರಾ? ಎಲ್ಲರೂ ಎಚ್ಚರದಿರೋ ಇಲ್ವೋ? ಓಕೆ, ಯಾಕೆ ನಾವು ಕೂಡಿ ಬಂದು ಪ್ರಾರ್ಥಿಸುವುದಕ್ಕೆ ಆಸಕ್ತಿ ತೋರಿಸುವುದಿಲ್ಲ? ಇದನ್ನೇ ನಾವು ಯೋಚಿಸಬೇಕು. ಯಾಕಂದರೆ ನಾವು ಕೂಡಿ ಬರುವಾಗ, ಕೂಡಿ ಬಂದು ಪ್ರಾರ್ಥಿಸುವಾಗ ಏನು ಆಗ್ತದೆ ಎಂಬುದನ್ನು ನಾವು ಅದರ ಬೆಲೆಯನ್ನು ತಿಳ್ಕೊಳ್ಳಿಲ್ಲ, ನಾವು ಅದರ ಮಹತ್ವವನ್ನು ತಿಳ್ಕೊಳ್ಳಿಲ್ಲ, ನಾವು ಕೂಡಿ ಬರುವುದಕ್ಕೆ ಬೆಲೆ ಕೊಡುವುದಿಲ್ಲ. ನಾವು ಅದರ ಬೆಲೆ ಏನು, ಅದರ ಮಹತ್ವ ಏನು ಅದನ್ನು ತಿಳ್ಕೊಳ್ಳುವಾಗ ನಾವು ಸ್ವಲ್ಪ ಬಿಡುವು ಮಾಡಿಕೊಂಡು ನಮ್ಮ ಕೆಲಸವನ್ನು ಇತರರಿಗೆ ಸ್ವಲ್ಪ ನೋಡಿಕೊಳ್ಳ್ರಿ ಅಂತ ಹೇಳಿ ಏನೋ ಮಾಡಿ ನಾವು ಪ್ರಾರ್ಥಿಸುವುದಕ್ಕೆ ಸೇರಿ ಬರ್ತೇವೆ. ಯಾಕೆ? ಅದರ ಮಹತ್ವ ನಮಗೆ ಗೊತ್ತಿದೆ, ಅದರಲ್ಲಿರುವ ಆಶೀರ್ವಾದ ನಮಗೆ ಗೊತ್ತಿದೆ. ಕೂಡಿ ಬರುವಾಗ ದೇವರು ಏನು ಮಾಡ್ತಾನೆ? ಒಬ್ಬರೇ ಪ್ರಾರ್ಥಿಸ್ಬೋದು ಸರಿ, ಬಟ್ ಒಂದೇ ಮನಸ್ಸಿನಿಂದ ದೇವರೇ ನಾವೆಲ್ಲ ಒಟ್ಟಾಗಿ ಸೇರಿದ್ದೇವೆ, ಇದು ನಮ್ಮ ಪ್ರಾರ್ಥನೆಯ ಉದ್ದೇಶ, ನಾವೆಲ್ಲ ಸೇರಿದ್ದೇವೆ, ಆದರೆ ನಮ್ಮೆಲ್ಲರಲ್ಲಿ ಇರುವಂಥ ಬಯಕೆ ಇದು ಒಂದು ಅಂತ ನಾವು ಹೇಳುವಾಗ ಬಹಳ ಮಹತ್ವದ ಕಾರ್ಯ ದೇವರು ನಮ್ಮ ಮಧ್ಯದಲ್ಲಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಸೊ ಕೆಲವು ಆಶೀರ್ವಾದಗಳನ್ನು ಈ ದಿವಸ ನಿಮ್ಮ ಗಮನಕ್ಕೆ ನಾನು ತರ್ತೇನೆ. ಕೂಡಿ ಬಂದು ಪ್ರಾರ್ಥಿಸುವುದರ ಆಶೀರ್ವಾದ. ಮೊದಲನೆಯದು, ಐಕ್ಯತೆಯಿಂದ ನಾವು ಒಟ್ಟಾಗಿ ಕೂಡಿ ಬಂದು ಪ್ರಾರ್ಥಿಸುವಾಗ ಪರಿಶುದ್ಧಾತ್ಮನ ಆಗಮನಕ್ಕಾಗಿ, ಪರಿಶುದ್ಧಾತ್ಮನ ಕಾರ್ಯಕ್ಕಾಗಿ ನಾವು ಸಿದ್ಧತೆ ಮಾಡಿಕೊಳ್ತೇವೆ. ಹಲ್ಲೆಲೂಯ. ಎಲ್ಲಿ ಕೂಡಿ ಬಂದು ಐಕ್ಯತೆಯಿಂದ ನಾವು ಪ್ರಾರ್ಥಿಸುತ್ತೇವೋ ಅಲ್ಲಿ ಪರಿಶುದ್ಧಾತ್ಮನು ತನ್ನ ಕಾರ್ಯ ಮಾಡಲು ಸಾಧ್ಯವಾಗ್ತದೆ. ಈ ಲೂಕನ ಸುವಾರ್ತೆ 24ನೇ ಅಧ್ಯಾಯ, ಅದು ಕೊನೆಯ ಅಧ್ಯಾಯ. ಅದರಲ್ಲಿ ಕೊನೆಯ ವಚನ ನಾವು ಅಂದರೆ 51ರಿಂದ 53 ವಚನ ಓದುವಾಗ ಸತ್ಯವೇದ ಈ ರೀತಿಯಾಗಿ ಹೇಳ್ತದೆ. ಮತ್ತು ಆತನು ಅವರನ್ನು ಬೆಥಾನ್ಯದ ತನಕ ಕರಕೊಂಡು ಹೋಗಿ ತನ್ನ ಕೈಗಳನ್ನು ಎತ್ತಿ ಅವರನ್ನು ಆಶೀರ್ವದಿಸಿದನು. ಆಶೀರ್ವದಿಸುತ್ತಿರುವಾಗ ಆತನು ಅವರನ್ನು ಬಿಟ್ಟು ಪರಲೋಕಕ್ಕೆ ಒಯ್ಯಲ್ಪಟ್ಟನು. ಅವರು, ಇಲ್ಲಿ ಗಮನಿಸ್ರಿ, ಯೇಸು ಸ್ವಾಮಿ ಪರಲೋಕಕ್ಕೆ ಎತ್ತಲ್ಪಟ್ಟ ತರುವಾಯ, ಪರಲೋಕಕ್ಕೆ ಹೋದ ತರುವಾಯ 52ನೇ ವಚನ ನೋಡ್ರಿ. ಅವ್ರು ಏನು ಮಾಡ್ತಾ ಇದ್ದಾರೆ? ಅವರು ಆತನನ್ನು ಆರಾಧಿಸಿ ಬಹು ಸಂತೋಷದಿಂದ 53ನೇ ವಚನ, ಯೆರೂಸಲೇಮಿಗೆ ಹಿಂತಿರುಗಿ ಹೋಗಿ
ಯಾವಾಗಲೂ ದೇವಾಲಯದಲ್ಲಿ ದೇವರನ್ನ ಕೊಂಡಾಡುತ್ತಿದ್ದರು. ದೇವರನ್ನ ಕೊಂಡಾಡುತ್ತಿದ್ದರು. ಏನು ಮಾಡ್ತಾ ಇದ್ದಾರೆ ಇವರು? ಇಲ್ಲಿ ಅವರು ಮಾಡ್ತಾ ಇರುವಂಥ ವಿಶೇಷವಾದ ಕಾರ್ಯ ಏನು? ಪ್ರಿಯರೇ, ಯಾರೋ ನಮ್ಮ ಮನೆಗೆ ಬರ್ತಾರೆ ಅಂತ ಯೋಚನೆ ಮಾಡ್ರಿ. ಇವಾಗ ನಮ್ಮ ಪ್ರಾರ್ಥನೆಯ ಟೀಮ್ ನಿಮ್ಮ ಮನೆಗಳಿಗೆ ಬರಲಿಕ್ಕಿದೆ. ಸೊ ನಮ್ಮ ಮನೆಗಳಿಗೆ ಬರ್ತಾರೆ ಅಂತ ಗೊತ್ತಾದ್ಮೇಲೆ, ಫೋನ್ ಕಾಲ್ ಮಾಡಿದ ಮೇಲೆ ಸಡನ್ಲಿ ಮನೆಯೆಲ್ಲ ಏನಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ? ಹೆಣ್ಮಕ್ಳು ಜೋರಾಗಿ ಹೇಳ್ತಾ ಇದ್ರು, ಸ್ವಚ್ಛ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಯಾಕಂದರೆ ಗೆಸ್ಟ್ ಬರ್ತಾ ಇದ್ದಾರೆ, ರೈಟ್? ಗೆಸ್ಟ್ ಬರ್ತಾ ಇದ್ದಾರೆ. ಸೊ ಮನೆ ಸ್ವಚ್ಛ ಮಾಡಲಿಕ್ಕೆ, ಮನೆ ಶೃಂಗಾರ ಮಾಡಲಿಕ್ಕೆ, ಮನೆ ಯಾವ ಪಾತ್ರೆಯಲ್ಲಿ, ಯಾವ ಕಪ್ಪು, ಯಾವ ಸಾಸರ್, ಏನು ಕೊಡಬೇಕು, ಎಲ್ಲಿ ಕೊಡಬೇಕು, ಎಲ್ಲ ಯೋಚನೆ ಮಾಡಿ ಪೂರ್ವ ಸಿದ್ಧತೆ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಹೌದನಿಲ್ರಿ? ನಾವು ಬಂದವ್ರು ಬರಲಿ ಬಿಡಲಿ ಅಂತ ನೀವು ಹಂಗೆ ಮಾಡಿದ್ರೆ ಬಂದವ್ರಿಗೆ ಗೊತ್ತಾಗ್ಬಿಡ್ತದೆ ನಮಗೆ ಹೆಂಗೆ ಸರಿಯಾಗಿ ನೋಡ್ಕೊಂಡ್ರು ಇಲ್ವೋ ಅಂತ. ನೀವು ಚಿಂತೆ ಮಾಡಬೇಡ್ರಿ, ನಾವಲ್ಲಿ ತಿನ್ನೋದಕ್ಕೆ ಏನೋ ಚಹಾ ಕುಡಿಯೋದಕ್ಕೆ ಬರ್ತಾ ಇಲ್ಲ, ಪ್ರಾರ್ಥಿಸೋದಕ್ಕಾಗಿ ಬರ್ತಾ ಇದ್ದೇವೆ. ಸೊ ಅದು ಮುಖ್ಯ. ಆದರೆ ಯೋಚನೆ ಮಾಡಿರಿ, ಯಾರೋ ಬರ್ತಾ ಇದ್ದಾರೆ ಅಂದರೆ ಪೂರ್ವ ಸಿದ್ಧತೆ ಅಂದರೆ ಮೊದಲು ನಾವು ಸಿದ್ಧತೆ ಮಾಡಿಕೊಳ್ತೇವೆ. ಸೊ ಇಲ್ಲಿ ನಾವು ಆದಿ ಸಭೆ ಪರಿಶುದ್ಧಾತ್ಮನ ಆಗಮನಕ್ಕೋಸ್ಕರ ಯಾವ ರೀತಿಯಾಗಿ ಸಿದ್ಧತೆ ಮಾಡಿಕೊಳ್ತು ಗೊತ್ತಾ? ಕೂಡಿ ಬಂದು ಒಟ್ಟಾಗಿ ಸೇರಿ ಆತನನ್ನು ಆರಾಧಿಸುವುದಕ್ಕೂ, ಆತನನ್ನು ಮಹಿಮೆ ಪಡಿಸುವುದಕ್ಕೂ, ಆತನ ಸಾನ್ನಿಧ್ಯದಲ್ಲಿ ಸಮಯ ಕಳೆಯುವುದಕ್ಕೂ ಅವರು ಸಮಯ ಕೊಟ್ಟರು. ಸೊ ಅವರು ದೇವಾಲಯದಲ್ಲಿ ಕೂಡಿ ಬರುತ್ತಾ ಇದ್ದರು, ದೇವರನ್ನು ಕೊಂಡಾಡುತ್ತಿದ್ದರು ಅಂತ ವಾಕ್ಯ ಹೇಳುವಾಗ ನಾವು ಎರಡು ರೀತಿಯಾದಂತಹ ಸಿದ್ಧತೆ. ಒಂದು ಸ್ತುತಿ ಆರಾಧನೆಯೊಂದಿಗೆ ಸಿದ್ಧತೆ. ಓಕೆ, ಆರಾಧನೆಯ ಸಿದ್ಧತೆ ಅಲ್ಲಿ ಅವರು ಮಾಡಿಕೊಳ್ತಾ ಇದ್ದಾರೆ. ದೇವರನ್ನು ಸ್ತುತಿಸುತ್ತಾ ಆ ಸ್ತುತಿ ಮತ್ತು ಆರಾಧನೆ ಅದು ಏನು ಮಾಡ್ತದೆ? ಸ್ತುತಿ ಮತ್ತು ಆರಾಧನೆ ಏನು ಮಾಡ್ತದೆ ಗೊತ್ತಾ? ನಮ್ಮನ್ನು ದೇವರ ಸಾನ್ನಿಧ್ಯದ ಅರಿವು ಹೊಂದುವುದಕ್ಕೆ, ನಾವು ಸ್ತುತಿಸುವಾಗ, ಕೊಂಡಾಡುವಾಗ ದೇವರ ಪ್ರಸನ್ನತೆಯನ್ನು ಆ ಸ್ಥಳದಲ್ಲಿ ಅದು ಸ್ವಾಗತಿಸುವಂಥ ಕಾರ್ಯ ಮಾಡ್ತದೆ. ಆರಾಧನೆ, ಆತ್ಮಭರಿತ ಆರಾಧನೆ, ನಿಜವಾದ ಆರಾಧನೆ, ಸತ್ಯವಾದ ಆರಾಧನೆ. ನಮ್ಮ ಮ್ಯೂಸಿಕ್ ಚೆನ್ನಾಗಿತ್ತು, ನಮ್ಮ ವರ್ಷಿಪ್ ಲೀಡರ್ ಚೆನ್ನಾಗಿ ಮಾಡಿದರು, ನಮ್ಮ ಅರೇಂಜ್ಮೆಂಟ್ ಇವತ್ತೇನೋ ಹೊಸದು ಮಾಡಿದ್ದಾರೆ. ಇಲ್ಲ, ನಿಜವಾದ ಆರಾಧನೆಯಲ್ಲಿ ವಾವ್, ನಾವು ದೇವರ ಸಾನ್ನಿಧ್ಯವನ್ನು ಅನುಭವಿಸಿದೆವು. ಅದು ಆ ಅರಿವು ನಾವು ಹೊಂದುವುದಕ್ಕೆ ಸಾಧ್ಯವಾಗ್ತದೆ. ಯಾಕೆ? ಕೀರ್ತನೆ 22:3 ಹೇಳ್ತದೆ ಏನಂತ? ಇಸ್ರಾಯೇಲ್ಯರ ಸ್ತೋತ್ರ ಸಿಂಹಾಸನದಲ್ಲಿರುವಾತನೇ ನೀನು ಪವಿತ್ರ ಸ್ವರೂಪನು. ಇಸ್ರಾಯೇಲ್ಯರ ಸ್ತೋತ್ರ ಸಿಂಹಾಸನದಲ್ಲಿರುವಾತನೇ. ನಾವು ಸ್ತುತಿಸುತ್ತಾ ಇರುವ ಆ ಸ್ತುತಿಗಳನ್ನು, ಸ್ತೋತ್ರಗಳನ್ನು, ಆರಾಧನೆಗಳನ್ನು ನಾವು ಸಲ್ಲಿಸುವಾಗ ಆ ಸ್ತುತಿ ಯಾರಿಗೆ ಸಲ್ಲಿಸ್ತಾ ಇದ್ದೇವೋ, ಆ ಆರಾಧನೆ ನಾವು ಯಾರಿಗೆ ಸಲ್ಲಿಸ್ತಾ ಇದ್ದೇವೋ, ನಾವು ಆ ಮಹಿಮೆಯನ್ನು ಯಾರಿಗೆ ಸಲ್ಲಿಸ್ತಾ ಇದ್ದೇವೋ ಆತನು ಆ ಆರಾಧನೆಯ ಮಧ್ಯದಲ್ಲಿ ಬಂದು ಆಸನಾರೂಢನಾಗುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಒಂದು ವೇಳೆ ಇಲ್ಲಿ ಸೇರಿ ಬರುವಾಗ ಮ್ಯೂಸಿಕ್ ಚೆನ್ನಾಗಿದೆ, ವರ್ಷಿಪ್ ಲೀಡರ್ ಚೆನ್ನಾಗಿದ್ದಾರೆ, ಹಾಡುವವರು ಚೆನ್ನಾಗಿದ್ದಾರೆ, ಇದನ್ನು ನೋಡುವುದಕ್ಕೆ ಬಂದರೆ ನಾವು ದೇವರ ಸಾನ್ನಿಧ್ಯದ ಅನುಭವ ಹೊಂದುವುದಕ್ಕೆ ಸಾಧ್ಯವಿಲ್ಲ. ಆರಾಧನೆಗಾಗಿ ಸೇರಿ ಬರುವಾಗ ಒಬ್ಬನನ್ನು ಮಾತ್ರ ಮೆಚ್ಚಿಸುವುದಕ್ಕಾಗಿ ಬರ್ತೇವೆ. ಆರಾಧನೆಯನ್ನು ಮಾಡುವಾಗ ಒಬ್ಬನನ್ನು ಮಾತ್ರ ನಾವು ಮಹಿಮೆ ಪಡಿಸ್ತಾ ಇರ್ತೇವೆ. ಆತನು ಯೇಸು ಸ್ವಾಮಿ, ಆತನು ಸೃಷ್ಟಿಕರ್ತನಾದ ದೇವರು, ಆತನು ನಮ್ಮ ಮಧ್ಯದಲ್ಲಿ ಇರುವಂಥದ್ದು ಆತನೊಬ್ಬನನ್ನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಅವರು ಪ್ರಾರ್ಥನೆ ಮತ್ತು ವಿಜ್ಞಾಪನೆಗಳನ್ನು ಮಾಡ್ತಾ ಇದ್ರು, ಆರಾಧಿಸ್ತಾ ಇದ್ದಂಥದ್ದು. ಅದರ ಜೊತೆಗೆ ಅವರು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡ್ತಾ ಇದ್ರು. ದಯವಿಟ್ಟು ನೆನ್ಪಿಟ್ಕೊಳ್ರಿ, ಪರಿಶುದ್ಧಾತ್ಮನ ಆಗಮನಕ್ಕಾಗಿ, ಪರಿಶುದ್ಧಾತ್ಮನ ಬರುವಿಕೆಗಾಗಿ, ಪರಿಶುದ್ಧಾತ್ಮನ ಅಭಿಷೇಕಕ್ಕಾಗಿ ಅವರು ಕಾದಿದ್ದಾರೆ. ಆದರೆ ಆ ಕಾಯ್ದಿರುವಿಕೆಯ ಸಮಯ ಅವರು ಯಾವ ರೀತಿಯಾಗಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಅವರು ಸ್ತುತಿಸ್ತಾ ಇದ್ದಾರೆ, ಅವರು ಪ್ರಾರ್ಥಿಸ್ತಾ ಇದ್ದಾರೆ.
ಇನ್ಫ್ಯಾಕ್ಟ್ 14ನೇ ವಚನ, ಮೊದಲನೇ ಅಧ್ಯಾಯ, ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 14ನೇ ವಚನ ಹೇಳ್ತದೆ, ಅವರು ಪ್ರಾರ್ಥನೆ ಮತ್ತು ವಿಜ್ಞಾಪನೆಯೊಂದಿಗೆ ಸಿದ್ಧವಾದರು. ಅವರು ಆತ್ಮನ ಆಗಮನಕ್ಕೋಸ್ಕರ, ಬರುವಿಕೆಗೋಸ್ಕರ ಒಟ್ಟಿಗೆ ಕೂಡಿ ಬಂದಿದ್ದಾರೆ, ಕಾಯ್ತಾ ಇದ್ದಾರೆ. ಅವರು ತಮ್ಮ ವಿಜ್ಞಾಪನೆಗಳನ್ನು ದೇವರಿಗೆ ಸಲ್ಲಿಸ್ತಾ ಇದ್ದಾರೆ, ತಮ್ಮ ಭಿನ್ನಹಗಳನ್ನು ದೇವರಿಗೆ ಅವರು ಸಲ್ಲಿಸ್ತಾ ಇದ್ದಾರೆ. 14ನೇ ವಚನ ಹೇಳ್ತದೆ, ಇವರೆಲ್ಲರೂ ಏನು ಮಾಡ್ತಾ ಇದ್ದರು? ಏಕ ಮನಸ್ಸಾಗಿ. ನೆನ್ಪಿಟ್ಕೊಳ್ರಿ, ಇವರೆಲ್ಲರೂ ಹೇಗೆ ಎಲ್ಲರೂ ಕೂಡಿ ಹೇಳೋಣ? ಏಕ ಮನಸ್ಸಾಗಿ. ಯಾವ ಮನಸ್ಸು? ಏಕ ಮನಸ್ಸು. ಚಂಚಲ ಮನಸ್ಸಲ್ಲ, ಚಂಚಲ ಮನಸ್ಸಲ್ಲ. ಒಬ್ಬರು ಆ ಕಡೆ, ಒಬ್ಬರು ಈ ಕಡೆ, ಒಬ್ಬರು ಅದು ಇದು. ನೋ, ಏಕ ಮನಸ್ಸಾಗಿ ಒಂದೇ ಮನಸ್ಸಿನಿಂದ ಅವರು ಏನು ಮಾಡ್ತಾ ಇದ್ದಾರೆ? ದೇವರ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ದೇವರ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ಇವರೆಲ್ಲರೂ ಏಕ ಮನಸ್ಸಾಗಿ. ನಾವು ಏಕ ಮನಸ್ಸು, ಒಂದೇ ಮನಸ್ಸು ಹೊಂದಿದವರಾಗಿ ಇದ್ದೇವೋ? ಇದು ಬಹಳ ಮಹತ್ವದ ಪ್ರಶ್ನೆ. ಇನ್ಫ್ಯಾಕ್ಟ್ ಅವರು 10 ದಿನಗಳ ಕಾಲ ಒಂದೇ ಮನಸ್ಸಿನಿಂದ ಕಾಯ್ತಾ ಇದ್ದಾರೆ. ಯೇಸು ಸ್ವಾಮಿ ಪರಲೋಕಕ್ಕೆ ಏರಿಸಲ್ಪಡುವ ಆ ದಿನದಿಂದ ಪಂಚಾಶತಮ ದಿನದ ಆ ಅವಧಿ 10 ದಿನ, ಅದು 10 days. ಆ 10 ದಿನ ಅವರು ಒಂದೇ ಮನಸ್ಸಿನಿಂದ ಕೂಡಿ ಪ್ರಾರ್ಥಿಸ್ತಾ ಇದ್ದಾರೆ, ಒಂದೇ ಮನಸ್ಸಿನಿಂದ ಅವರು ಸೇರಿ ಬರ್ತಾ ಇದ್ದಾರೆ. ಅದಕ್ಕೆ 2ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 1ನೇ ವಚನ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಪಂಚಾಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ, ಮತ್ತೆ ಹೇಳ್ರಿ, ಹೇಗೆ? ಏಕ ಮನಸ್ಸಿನಿಂದ. ಏಕ ಮನಸ್ಸಿನಿಂದ. ಪರಿಶುದ್ಧಾತ್ಮನ ಆಗಮನ, ಪರಿಶುದ್ಧಾತ್ಮನ ಕಾರ್ಯ ಆಗಬೇಕಾದ್ರೆ ಒಂದೇ ಮನಸ್ಸಿನಿಂದ ನಾವು ಪ್ರಾರ್ಥಿಸುವಂಥದ್ದು ಬಹಳ ಮುಖ್ಯ. ಪಂಚಾಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಬಹಳ ಇಂಪಾರ್ಟೆಂಟ್. ನಾವು ಪರಿಶುದ್ಧಾತ್ಮನ ಅಭಿಷೇಕ, ಪರಿಶುದ್ಧಾತ್ಮನ ಬಲ, ಪರಿಶುದ್ಧಾತ್ಮನ ನಡೆಸುವಿಕೆ ನಾವು ಬಯಸ್ತೇವೆ. ಆದರೆ ಆ ಒಂದೇ ಮನಸ್ಸು ನಮ್ಮಲ್ಲಿ ಇಲ್ದಿದ್ರೆ, ಒಂದೇ ಮನಸ್ಸು ನಮ್ಮಲ್ಲಿ ಇಲ್ದಿದ್ರೆ ಅಲ್ಲಿ ದೇವರಾತ್ಮನು ಕಾರ್ಯ ಮಾಡುವುದಕ್ಕೆ ಆಗುವುದಿಲ್ಲ. ದೇವರು ಪವಿತ್ರಾತ್ಮನನ್ನು ಕಳುಹಿಸುವ ಮೂಲಕ ಅವರ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. ಯಾಕೆ? ಒಂದೇ ಮನಸ್ಸಿನಿಂದ ಪ್ರಾರ್ಥಿಸ್ತಾ ಇದ್ದಾರೆ, ಒಂದೇ ಉದ್ದೇಶದಿಂದ, ಒಂದೇ ಗುರಿಯಿಂದ ಅವರು ಪ್ರಾರ್ಥಿಸ್ತಾ ಇದ್ದಾರೆ. 2ನೇ ಅಧ್ಯಾಯ ನಾವು ನೋಡ್ತೇವೆ ಯಾವ ರೀತಿಯಾಗಿ ಅಲ್ಲಿ ಕಾರ್ಯವಾಯಿತು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯಲ್ಲೆಲ್ಲ ತುಂಬಿಕೊಂಡಿತು. ಐಕ್ಯತೆಯ ಪ್ರಾರ್ಥನೆ ನಡೆಯುವ ಸ್ಥಳದಲ್ಲಿ ದೇವರು ತನ್ನ ಆತ್ಮನನ್ನು ಕಳುಹಿಸಿಕೊಡ್ತಾನೆ. ನಾವು ಈ ದಿವಸ ಪರಿಶುದ್ಧಾತ್ಮನ ಕಾರ್ಯ ಅಪೇಕ್ಷಿಸ್ತೇವೆ, ಪರಿಶುದ್ಧಾತ್ಮನ ನಡೆಸುವಿಕೆ ಅಪೇಕ್ಷಿಸ್ತೇವೆ, ಪರಿಶುದ್ಧಾತ್ಮನ ಬಲ ನಾವು ಅಪೇಕ್ಷಿಸ್ತೇವೆ, ಪರಿಶುದ್ಧಾತ್ಮನ ವರಗಳು, ಪರಿಶುದ್ಧಾತ್ಮನ ಫಲ, ಇದೆಲ್ಲ ನಾವು ಬಯಸ್ತೇವೆ. ಆದರೆ ಐಕ್ಯತೆ, ಒಂದೇ ಮನಸ್ಸು ನಮ್ಮಲ್ಲಿ ಇಲ್ಲದೆ ಹೋದರೆ ಪರಿಶುದ್ಧಾತ್ಮನು ಆ ಕಾರ್ಯ ನಮ್ಮ ಮಧ್ಯದಲ್ಲಿ ನಮ್ಮಲ್ಲಿ ಪರಿಶುದ್ಧಾತ್ಮನು ಕಾರ್ಯ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾವು ಸಿದ್ಧಗೊಳ್ಳುವಂಥದ್ದು, ಸಭೆಯಾಗಿ ಸಿದ್ಧಗೊಳ್ಳುವಂಥದ್ದು ಐಕ್ಯತೆಯಿಂದ ನಾವು ಕೂಡಿ ಬರುವಾಗ, ಐಕ್ಯತೆಯಿಂದ ನಾವು ಪ್ರಾರ್ಥಿಸುವಾಗ, ಐಕ್ಯತೆಯಿಂದ ನಾವು ಆರಾಧಿಸುವಾಗ. ನಮ್ಮ ಹಿನ್ನೆಲೆಗಳು ಬೇರೆ ಬೇರೆ, ನಮ್ಮ ಒಂದು ವೇಳೆ ಉದ್ಯೋಗಗಳು ಬೇರೆ ಬೇರೆ, ವೃತ್ತಿ ಬೇರೆ ಬೇರೆ. ಆದರೆ ದೇವರ ಸನ್ನಿಧಾನಕ್ಕೆ ಬರುವಾಗ ಅವುಗಳನ್ನೆಲ್ಲ ಅಲ್ಲಿ ಪಕ್ಕದಲ್ಲಿ ಇಟ್ಟು ಬಂದುಬಿಡ್ರಿ, ಇನ್ನು ಕೆಳಗಡೆ ಇಟ್ಟು ಬಂದುಬಿಡ್ರಿ. ಓಕೆ, ವಾಪಸ್ ಹೋಗುವಾಗ ಬೇಕಂದ್ರೆ ಅವನು ತೊಗೊಂಡು ಹೋಗ್ರಿ. ಆದರೆ ಇಲ್ಲಿ ಕೂಡಿ ಬರುವಾಗ ಒಂದು ದರ್ಶನ, ಒಂದೇ ಗುರಿ, ಒಂದೇ ಒಂದು ಅಪೇಕ್ಷೆ. ನಾನು ಯೇಸು ಸ್ವಾಮಿಯವರು, ನಾವೆಲ್ಲ ಯೇಸು ಸ್ವಾಮಿಯವರು. ನಮಗಿರುವ ದರ್ಶನ ಒಂದೇ ಒಂದು, ನಮಗಿರುವ ಗುರಿ ಒಂದೇ ಒಂದು, ನಮಗಿರುವ ಪ್ರಾರ್ಥನೆಯು ಕೂಡ ಒಂದೇ ಒಂದು ಆಗಿರಬೇಕು. ಪ್ರಿಯರೇ, ಬಹಳ ಮಹತ್ವದ ಸತ್ಯ.
ಈ ಒಗ್ಗಟ್ಟಿನ ಪ್ರಾರ್ಥನೆ, ಈ ಐಕ್ಯತೆಯ ಪ್ರಾರ್ಥನೆ, ಈ ಒಂದೇ ಮನಸ್ಸಿನಿಂದ ಪ್ರಾರ್ಥನೆ, ಏಕ ಮನಸ್ಸಿನಿಂದ ಪ್ರಾರ್ಥನೆ ಇಲ್ಲದಿರುವಾಗ ಪರಿಶುದ್ಧಾತ್ಮನ ಕಾರ್ಯ ಅಲ್ಲಿ ಆಗುವುದಿಲ್ಲ. ನಾವು ಕೆಲವರು ಯಾಕೆ ದೇವರು ನನ್ನಲ್ಲಿ ಕಾರ್ಯ ಮಾಡ್ತಾ ಇಲ್ಲ, ಯಾಕೆ ನಮ್ಮಲ್ಲಿ ದೇವರು ಕಾರ್ಯ ಮಾಡ್ತಾ ಇಲ್ಲ? ಬಹಳ ಮುಖ್ಯವಾದ ಪ್ರಶ್ನೆ. ನಾವು ಪರೀಕ್ಷಿಸ್ಕೊಳ್ಬೇಕಾದದ್ದು, ನಾವು ಒಂದೇ ಮನಸ್ಸು ಹೊಂದಿದ್ದೆವು, ಐಕ್ಯತೆಯನ್ನು ಹೊಂದಿದ್ದೆವು. ಐಕ್ಯತೆಯ ಮಹತ್ವ ಅಂತೂ ನಿಮಗೆ ಗೊತ್ತಿದೆ. ಈ ಸೋಪನ ಕಥೆಯಲ್ಲಿ ಒಬ್ಬ ತಂದೆ ತನ್ನ ಮಕ್ಕಳು ಜಗಳವಾಡ್ತಾ ಇದ್ದಾಗ ಪಾಠ ಕಲಿಸಿದ್ದು ನೀತಿ ಕಥೆಗಳ ನೆನಪಿದೆಯಾ? ಅವನು ಆ ಮಕ್ಕಳಿಗೆ ಹೇಳ್ತಾನೆ ಏನಂತ, ಈ ಒಂದು ಕಟ್ಟಿಗೆಗಳನ್ನೆಲ್ಲ ಕಟ್ಟಿ ಅದನ್ನು ಮುರಿಯಿರಿ ಅಂತ ಹೇಳ್ತಾನೆ. ರೈಟ್? ಈ ಬಿದಿರುಗಳನ್ನು ಎಲ್ಲ ಕೂಡಿಸಿ ಕಟ್ಟಿ ಇದನ್ನು ಮುರಿಯಿರಿ ಅಂತ ಹೇಳ್ತಾನೆ. ಮಕ್ಕಳು ಹೇಳ್ತಾರೆ ಮುರಿಯೋದಕ್ಕೆ ಆಗಲ್ಲ ಅಂತ. ಅವಾಗ ಅದನ್ನು ಕತ್ತರಿಸಿ ಅದನ್ನು ಪ್ರತ್ಯೇಕವಾಗಿ ಒಂದೊಂದು ತೆಗೆದುಕೊಡ್ತಾನೆ. ಮುರಿಯಿರಿ, ಅದನ್ನು ಈಸಿಲಿ ಮುರಿತಾರೆ. ರೈಟ್? ಈಸಿಲಿ ಮುರಿತಾರೆ. ಪ್ರಿಯರೇ, ಅದು ಒಂದು ನೀತಿ ಕಥೆ, ಒಂದು ಮಹತ್ವದ ಸತ್ಯವನ್ನು ಎಚ್ಚರಿಸಿ ಕೊಡುತ್ತದೆ. ನಾವು ಐಕ್ಯತೆಯಿಂದ ಕೂಡಿ ಇರುವಾಗ, ಕೂಡಿ ನಾವು ಜೀವಿಸುವಾಗ, ಕೂಡಿ ನಾವು ಪ್ರಯತ್ನ ಪಡುವಾಗ, ಪ್ರಯಾಸ ಪಡುವಾಗ ಅದರಲ್ಲಿ ದೊಡ್ಡ ಶಕ್ತಿ ಇದೆ. ಏನು ವಿಶೇಷವಾದ ಕಾರ್ಯ ಗೊತ್ತಾ? ಪರಿಶುದ್ಧಾತ್ಮನು ನಮ್ಮಲ್ಲಿ ಕಾರ್ಯ ಮಾಡ್ತಾನೆ. ಯಾಕೆ? ಇವರ ಮನಸ್ಸು ಒಂದೇ ಇದೆ. ಓಕೆ, ಸೊ ಯೋಚನೆ ಮಾಡೋಣ. ನಾವು ಕೂಡಿ ಬರುವಾಗ ಯಾರು ಏನು ಬಟ್ಟೆ ಧರಿಸ್ಕೊಂಡು ಬಂದಿದ್ರು, ಯಾರು ಹೆಂಗೆ ಮಾತಾಡಿದರು, ನಾವು ಕೂತ್ಕೊಂಡು ಏನಂತಾರೆ, ನಮ್ಮ ಈ ಯೂನಿವರ್ಸಿಟಿಯಲ್ಲೆಲ್ಲ ವೈವಾ ಅಂತ ಎಕ್ಸಾಮ್ ಇರ್ತದೆ. ಏನಪ್ಪ ಅಂತ ವಿದ್ಯಾರ್ಥಿಗಳನ್ನ ಮುಂದೆ ಕುಂದ್ರಿಸಿ ಅವ್ರನ್ನ ನೀವು ಪ್ರಶ್ನೆ ಪತ್ರಿಕೆಯನ್ನು ನೋಡಿ ಬರೆದಿರುವಂಥ ಉತ್ತರಗಳು ಬೇರೆ, ಇವಾಗ ಡೈರೆಕ್ಟ್ ನಿಮಗೆ ಕೇಳ್ತಾ ಇದ್ದೇವೆ. ನಿಮ್ಮಲ್ಲಿ ಅನೇಕರು ಈ ಅನುಭವ ಹೊಂದಿದ್ದೀರಿ. ವೈವಾದಲ್ಲಿ ಡೈರೆಕ್ಟ್ ನಿಮಗೆ ಕೇಳ್ತೇವೆ, ಏನು ಮಾಡಕತ್ತೀರಿ, ಇದರ ಅರ್ಥ ಏನು, ಡೈರೆಕ್ಟಾಗಿ. ಓಕೆ, ಸೊ ಕೆಲವರು ಆರಾಧನೆಗೆ ಬರುವುದು ಹಾಗೆ, ವೈವಾ ತೊಗೊಳಕ್ಕೆ ಬರ್ತಿರ್ತಾರೇನು, ಅವ್ರು ಏನು ಮಾಡಿದರು, ಇವ್ರೇನು ಮಾಡಿದರು. ಸ್ವಾಮಿ, ಪ್ರಾರ್ಥನೆಗಾಗಿ ಆರಾಧನೆಗಾಗಿ ನಾವು ಸೇರಿ ಬರುವಾಗ ಇದು ಎಕ್ಸಾಮಿನೇಷನ್ ಹಾಲ್ ಅಲ್ಲ. ಓಕೆ, ಇದು ವೈವಾವಸ್ಥೆ ನಡೆಯುವಂಥ ಸ್ಥಳ ಅಲ್ಲ. ಇದು ಏಕ ಮನಸ್ಸಿನಿಂದ, ಒಂದೇ ಮನಸ್ಸಿನಿಂದ ನಾವು ಕರ್ತನ ಸಾನ್ನಿಧ್ಯದಲ್ಲಿ ಸೇರಿ ಬರಬೇಕು. ನಾವು ಯಾವಾಗ ಒಡಕು, ಯಾವಾಗ ವಿಭಜನೆ, ಯಾವಾಗ ಭಿನ್ನಾಭಿಪ್ರಾಯಗಳನ್ನು ಪೋಷಿಸುವಂಥ ಒಂದು ವಿಚಾರ ಹೊಂದಿಕೊಂಡು ದೇವರ ಸಾನ್ನಿಧ್ಯದಲ್ಲಿ ಬರ್ತೇವೆ, 100%, 100% ಪರಿಶುದ್ಧಾತ್ಮನಲ್ಲಿ ಕೆಲಸ ಮಾಡುವುದಿಲ್ಲ. ಅರೆ, ಒಡೆದ ಸಭೆ ಅಥವಾ ಒಡೆದ ಜನಾಂಗ, ನಾವು ಒಡೆದ ಸಮಾಜಕ್ಕೆ ಏನು ಸ್ವಾಮಿ ಸುವಾರ್ತೆ ಸಾರೋದು? ಐಕ್ಯತೆಗೆ ಬಹಳ ಮಹತ್ವ ದೇವರು ಕೊಡ್ತಾನೆ. ಅದಕ್ಕಾಗಿ ನಾವು ಈ ಒಂದು ದೇವರಮನ ಬಲವಾಗಿ ಉಪಯೋಗಿಸಬೇಕಪ್ಪ ಅಂತಂದರೆ ನಾವು ಐಕ್ಯತೆಗಾಗಿ ಪ್ರಯಾಸ ಪಡುವಂಥವರಾಗಿರಬೇಕು. ಜೊತೆ ಕೂಡೋಣ. ಈ ಬರುವಂಥ ದಿವಸಗಳಲ್ಲಿ ನಿಮಗೆ ನಿಮ್ಮ ಮನೆಗಳಲ್ಲಿ 2-3 ಕುಟುಂಬಗಳು ಕೂಡಿ ಬನ್ನಿರಿ. ನೀವು ಇಲ್ಲ ನಮಗೆ ಕೆಲಸ ಅದು ಇದೆ, ಬೇರೆ ಬೇರೆ ಸಮಯಕ್ಕನುಗುಣವಾಗಿ ಕೂಡಿ ಬರುವುದಕ್ಕಾಗಿ ಅನುಕೂಲ ಮಾಡ್ತಾ ಇದ್ದೇವೆ. ಆದರೆ ಐಕ್ಯತೆಯಿಂದ, ಒಂದೇ ಮನಸ್ಸಿನಿಂದ ನಾವು ಕೂಡಿ ಬರಬೇಕು. ಆಗ ಮಾತ್ರ ಪರಿಶುದ್ಧಾತ್ಮನ ಕಾರ್ಯ ನಮ್ಮ ಮಧ್ಯದಲ್ಲಿ ಉಂಟಾಗ್ತದೆ. ಐಕ್ಯತೆಯ ಪ್ರಾರ್ಥನೆಯ ವಿಶೇಷತೆ ಏನಪ್ಪ ಅಂತಂದರೆ, ನಾವು ಇದೇ ವಚನ ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 24ರಿಂದ ನಾವು ನೋಡುವಾಗ, ಇನ್ಫ್ಯಾಕ್ಟ್ 23 ನೋಡ್ಬೋದು. ಅಲ್ಲಿ ಯೇಸು ಸ್ವಾಮಿ ಪರಲೋಕಕ್ಕೆ ಏರಿಸಲ್ಪಟ್ಟ ತರುವಾಯ ಆದಂತಹ ಈ ಘಟನೆ ಇದು. ಏನಪ್ಪ ಅಂದರೆ, ಇವಾಗ ಯೂದನು ಉರುಳು ಹಾಕಿಕೊಂಡು ಸತ್ತು ಹೋದ. ಸೊ ಈಗ ಆ ಯೂದನ ಬದಲಾಗಿ ಇನ್ನೊಬ್ಬ ಶಿಷ್ಯನನ್ನು ಅವ್ರು ಆರಿಸಬೇಕಾಗಿದೆ. ಓಕೆ, ಇನ್ನೊಬ್ಬ ಶಿಷ್ಯನನ್ನು ಆರಿಸ್ಕೊಳ್ಬೇಕಾಗಿದೆ. ಸೊ ಅವರ ಒಂದು ಮಹತ್ವದ ನಿರ್ಧಾರ ನೋಡ್ರಿ. 23ನೇ ವಚನ, ಈ ಮಾತುಗಳನ್ನು ಕೇಳಿ ಅವರು ಯೂಸ್ತನ ನೆನೆಸಿಕೊಳ್ಳುವ ಬಾರ್ಸಬನೆಂಬ ಯೋಸೇಫನನ್ನು ಮತ್ತಿಯನನ್ನು ನಿಲ್ಲಿಸಿ ಪ್ರಾರ್ಥನೆ ಮಾಡುತ್ತಾ
ಕರ್ತನೇ ಎಲ್ಲರ ಹೃದಯವನ್ನು ಬಲ್ಲಾತನೇ. ಯೂದನು ಅಪೊಸ್ತಲತನವೆಂಬ ಈ ಸೇವಾ ಸ್ಥಾನದಿಂದ ಭ್ರಷ್ಟನಾಗಿ ತನಗೆ ತಕ್ಕ ಸ್ಥಳಕ್ಕೆ ಹೋಗಿರುವುದರಿಂದ ಆ ಸ್ಥಾನವನ್ನು ಹೊಂದುವುದಕ್ಕೆ ಈ ಇಬ್ಬರಲ್ಲಿ ನೀನು ಆರಿಸಿಕೊಂಡವನನ್ನು ತೋರಿಸಿಕೊಡು, ನೀನು ಆರಿಸಿಕೊಂಡವನನ್ನು ತೋರಿಸಿಕೊಡು ಎಂದು ಹೇಳಿದರು. ಆದಿ ಸಭೆ ಪ್ರಾರ್ಥಿಸ್ತಾ ಇದೆ. ಯಾವ ವಿಷಯಕ್ಕಾಗಿ ಪ್ರಾರ್ಥಿಸ್ತಾ ಇದೆ? ಒಂದು ದೊಡ್ಡ ನಿರ್ಧಾರ ಮಾಡ್ತಾ ಇದ್ದಾರೆ, ರೈಟ್? ಒಂದು ಮಹತ್ವದ ನಿರ್ಧಾರ ಮಾಡ್ತಾ ಇದ್ದಾರೆ. ಅನೇಕ ಸಾರಿ ನಾವು ಅನೇಕ ರೀತಿಯಾಗಿ ನಿರ್ಧಾರಗಳನ್ನು ಮಾಡ್ತೇವೆ. ಅದು ವಿಶೇಷವಾಗಿ ಈ ಗಂಡು ಹೆಣ್ಣು ವಿವಾಹ ಇವುಗಳಿಗೆ ಸಂಬಂಧಪಟ್ಟಂತೆ ನಾವು ನಿರ್ಧಾರಗಳನ್ನು ಮಾಡ್ತೇವೆ, ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರಗಳನ್ನು ಮಾಡ್ತೇವೆ, ಅಥವಾ ಈ ರೀತಿಯಾಗಿ 108 ವ್ಯವಹಾರ ಇವೆಲ್ಲ ವಿಷಯಗಳಿಗಾಗಿ ನಾವು ನಿರ್ಧಾರಗಳನ್ನು ಮಾಡ್ತೇವೆ. ಆದರೆ ನಿರ್ಧಾರಗಳನ್ನು ಮಾಡುವಾಗ ನಾವು ಒಂದು ಸಮಸ್ಯೆ ಏನಂದರೆ, ಅನೇಕ ಸಾರಿ ಅಲ್ಲಿ ದೇವರ ಸಾನ್ನಿಧ್ಯದಲ್ಲಿ ದೇವರ ಬಳಿ ನಾವು ಆತನ ಚಿತ್ತ ತಿಳ್ಕೊಳ್ಳೋದಕ್ಕೆ ಸಮಯ ಕೊಡುವುದಿಲ್ಲ. ಬರೀ ನಾವು ದೇವರ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡುವುದರ ಉದ್ದೇಶ ಏನು ಗೊತ್ತಾ? ಇನ್ಫಾರ್ಮೇಷನ್ಗಾಗಿ. ಇನ್ಫಾರ್ಮೇಷನ್, ದೇವರೇ ನಾವು ಈ ಕಾರ್ಯವನ್ನು ಮಾಡ್ತಾ ಇದ್ದೇವೆ, ನಿನಗೆ ನಾವು ಈ ಸುದ್ದಿ ಮುಟ್ಟಿಸ್ತಾ ಇದ್ದೇವೆ, ನಾವು ಈ ಸುದ್ದಿ ಮುಟ್ಟಿಸ್ತಾ ಇದ್ದೇವೆ. ಈ ಹುಡುಗಿ ಬಗ್ಗೆ ನಿರ್ಧಾರ ಆಗಿಬಿಟ್ಟಿದೆ, ಓಕೆ, ಅಥವಾ ಈ ಹುಡುಗನ ಬಗ್ಗೆ ನಿರ್ಧಾರ ಆಗಿಬಿಟ್ಟಿದೆ, ಈ ಉದ್ಯೋಗದ ಬಗ್ಗೆ ಆಗಲೇ ನಿರ್ಧಾರ ಆಗಿಬಿಟ್ಟಿದೆ, ಈ ಒಂದು ಬಿಸ್ನೆಸ್ ಬಗ್ಗೆ ನಿರ್ಧಾರ ಆಗಿಬಿಟ್ಟಿದೆ, ಅದನ್ನು ನಿನಗೆ ನಾವು ಇನ್ಫಾರ್ಮ್ ಮಾಡ್ತಾ ಇದ್ದೇವೆ. ಅನೇಕರ ಪ್ರಾರ್ಥನೆಯ ಉದ್ದೇಶ ಇದು. ಆದರೆ ಆದಿ ಸಭೆ ನೋಡ್ರಿ, ಆದಿ ಸಭೆ ನೋಡ್ರಿ, ಇಲ್ಲಿ ಈ ಒಬ್ಬ ಮನುಷ್ಯ ಯೂದನ ಸತ್ತು ಹೋದರೆ ಹೋಗ್ಲಿ ಬಿಡ್ರಿ ಅಂತ ಬಿಡ್ಬೋದಾಗಿತ್ತಲ್ಲ ಅಂತ ವಿಚಾರ ನನಗೂ ಬಂತು. ಅವನಿಗೇನು ಅಷ್ಟು ಅವನ ಅರ್ಹತೆ ಇರಲಿಲ್ಲ, ಅವನಿಗೆ ಓಕೆ ಶಿಷ್ಯತ್ವದ ಅರ್ಹತೆ ಇರಲಿಲ್ಲ, ಅವನು ಹಾಳಾಗಿ ಹೋಗಲಿ ಅಂತ ಒಂದು ವೇಳೆ ಆ ರೀತಿಯಾಗಿ ಅವರು ಹೇಳಿ ಬಿಡಬಹುದಾಗಿತ್ತು. ಹೌದನಲ್ರಿ? ನೀವು ಸ್ವಾಭಾವಿಕವಾಗಿ ಹೇಳ್ರಿ, ಓಕೆ, ಒಪ್ಕೊಳ್ತಿರೋ ಇಲ್ಲೋ, ರೈಟ್? ಅವನಿಗೇನು ಇಂಥ ಕೆಟ್ಟ ಕೆಲಸ ಮಾಡಿದ್ದಾನೆ, ದ್ರೋಹಿ ಆಗಿದ್ದಾನೆ, ಅವನ ಸ್ಥಾನವನ್ನು ಯಾಕೆ ತುಂಬಿಸ್ಬೇಕು? ಅದು 11 ಜನರೇ ಇರಲಿ. ಪ್ರಿಯರೇ, ದಯವಿಟ್ಟು ನೆನ್ಪಿಟ್ಕೊಳ್ರಿ, ಸುವಾರ್ತೆಯನ್ನು ಸಾರುವುದಕ್ಕೆ ಸುವಾರ್ತೆಯು ಜಗತ್ತಿಗೆಲ್ಲ ತಲುಪುವುದಕ್ಕೆ ದೇವರಿಗೆ ಎಲ್ಲರ ಅವಶ್ಯಕತೆ ಇದೆ. ಹಲ್ಲೆಲೂಯಾ. ನಮ್ಮಲ್ಲಿ ಪ್ರತಿಯೊಬ್ಬರ ಅವಶ್ಯಕತೆ ಇದೆ. ಪ್ರತಿಯೊಬ್ಬರ ಅವಶ್ಯಕತೆ ಇದೆ. ಸೇವೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಮುಖ್ಯವಾಗಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯು ಮುಖ್ಯವಾಗಿದ್ದಾರೆ. ನಾವು ಇವರು ಮುಖ್ಯ ಅಲ್ಲ, ಅವ್ರು ಮುಖ್ಯ ಅಲ್ಲ ನಿರ್ಧಾರ ಮಾಡುವ ಹಾಗಿಲ್ಲ. ಒಬ್ಬ ವ್ಯಕ್ತಿ ಇಲ್ಲದಿರುವುದರಿಂದ ಏನು ಗೊತ್ತಾ, ನಡೀತದೆ ಇಲ್ಲ, ನಡೆಯುವುದಿಲ್ಲ. ನಾವು ಕೆಲವೊಂದು ಸಾರಿ ಅದನ್ನೇ ಯೋಚನೆ ಮಾಡಿ ಪ್ರಾರ್ಥನೆಗೆ ಬರೋದು, ನಾನು ಬರಲಿಲ್ಲ ಅಂದ್ರೆ ನಡೀತದಂತ. ಓಕೆ, ನಾನು ಪ್ರಾರ್ಥನೆಗೆ ಬರಲಿಲ್ಲ ಅಂದ್ರೆ ನಡೀತದ, ನಾನು ಆರಾಧನೆಗೆ ಬರಲಿಲ್ಲ ಅಂದ್ರೆ ನಡೀತದ, ನಾನು ಸೇವೆಯಲ್ಲಿ ಕೈ ಹಾಕಲಿಲ್ಲ ಅಂದ್ರೆ ನಡೀತದೆ. ನಮ್ಮಲ್ಲಿ ಚರ್ಚ್ನಲ್ಲಿ ಎಲ್ಲರೂ ಬರೀ ವಾಲಂಟಿಯರ್ಸ ತುಂಬ್ಯಾರ, ಎಲ್ಲರೂ ಮಾಡ್ಕೊತಿರ್ತಾರೆ. ಏನು ಗೊತ್ತಾ, ದೇವರ ರಾಜ್ಯಕ್ಕೆ ನಮ್ಮಲ್ಲಿ ಪ್ರತಿಯೊಬ್ಬರ ಅವಶ್ಯಕತೆ ಇದೆ. ಹಲ್ಲೆಲೂಯಾ. ಆ ದ್ರೋಹ ಮಾಡಿದಂಥ ದ್ರೋಹಿಯ ಸ್ಥಾನ, ಆ ಸ್ಥಾನವನ್ನು ಖಾಲಿ ಬಿಡಲಿಕ್ಕೆ ದೇವರ ಮಕ್ಕಳು ನಿರ್ಧರಿಸಲಿಲ್ಲ. ಯೋಚನೆ ಮಾಡ್ರಿ, ಪ್ರತಿಯೊಬ್ಬನ ಅವಶ್ಯಕತೆ ಇದೆ. ಹಲ್ಲೆಲೂಯಾ. ಪ್ರತಿಯೊಬ್ಬನ ಅವಶ್ಯಕತೆ ಇದೆ. ನಿನಗೆ ನನಗೆ ಒಂದು ವೇಳೆ ಹೋಗ್ಲಿ ಬಿಡ, ಅವ್ರು ಹಂಗ ಹಿಂಗ ಅಂತ ವಿಚಾರ ಮಾಡ್ಬೋದು. ಅದರ ದೇವರ ರಾಜ್ಯಕ್ಕೆ ಪ್ರತಿಯೊಬ್ಬ ವ್ಯಕ್ತಿಯ ಅವಶ್ಯಕತೆ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಹೇಳ್ರಿ, ಪಕ್ಕದವ್ರಿಗೆ ಹೇಳ್ರಿ, ದೇವರ ರಾಜ್ಯಕ್ಕೆ ನೀನು ಬೇಕು ಅಂತ. ಯೂದನ ಬದಲಿಗಾಗಿ ಅವರು ಪ್ರಾರ್ಥನೆ ಮಾಡಿ ಆ ನಿರ್ಧಾರ ತೆಗೆದುಕೊಳ್ತಾರೆ. ಆದರೆ ಆ ಪ್ರಾರ್ಥನೆಯ ವಿಷಯ ನಮಗೇನು ಕಲಿಸ್ತದೆ? ಅವರು ನಿರ್ಧಾರ ಮಾಡುತ್ತಾ ಇರುವಾಗ, ಅವರು ಪ್ರಾರ್ಥಿಸ್ತಾ ಇರುವಾಗ ಅವರು ಒಂದು ಮಾತನ್ನು ಉಪಯೋಗಿಸ್ತಾರೆ. ಪ್ರಾರ್ಥನೆಯಲ್ಲಿ ನೀವು ಆ ವಚನ ನೋಡ್ರಿ, ಭಾಳ ಸುಂದರವಾಗಿ 24-25 ವಚನವನ್ನು ಗಮನಿಸುವಾಗ ಅವರು ಆ ಮತ್ತಿಯನನ್ನು ಮತ್ತು ಯುಸ್ತೇನನನ್ನು ಮಧ್ಯದಲ್ಲಿ ನಿಲ್ಲಿಸಿ ಪ್ರಾರ್ಥನೆ ಮಾಡುತ್ತಾ, ಕರ್ತನೇ ಎಲ್ಲರ ಹೃದಯವನ್ನು ಬಲ್ಲಾತನೇ.
ಕರ್ತನೇ ಎಲ್ಲರ ಹೃದಯವನ್ನು ಬಲ್ಲಾತನೇ. ಪ್ರಿಯರೇ, ಇಲ್ಲಿ ದೇವರು ಶುದ್ಧ ಹೃದಯ ಹೊಂದಿರುವ ಜನರನ್ನು ಆರಿಸ್ತಾನೆ, ಬಳಸ್ತಾನೆ ಅಂತ ಗೊತ್ತಿದೆ. ಓಕೆ, ಅವರು ಪ್ರಾರ್ಥಿಸ್ತಾ ಇರುವಂಥದ್ದು, ದೇವರೇ ಯೂಸ್ತೇನನು ಅಥವಾ ಮತ್ತಿಯನು ಪೇತ್ರನ ಕ್ಲೋಸ್ ಫ್ರೆಂಡ್. ಓಕೆ, ಯೂಸ್ತೇನನು ಮತ್ತಿಯನು, ಆ್ಯಕ್ಚುಲಿ ಯಾಕೋಬ ಏನಿದಲ್ಲ ಅವನು ಮೋಸ್ಟ್ಲಿ ಯೋಹಾನನ ಕ್ಲೋಸ್ ಫ್ರೆಂಡ್. ಯಾಕಂದರೆ ಪೇತ್ರ, ಯೋಹಾನ, ಯಾಕೋಬ ಯೇಸು ಸ್ವಾಮಿಯ ಅಗದಿ ಕ್ಲೋಸ್ ಸರ್ಕಲ್ ಅದು. ಓಕೆ, ಸೊ ಅದಕ್ಕೆ ಇವರು ಅವ್ರದ್ದು ಇನ್ಫ್ಲೂಯೆನ್ಸ್ ಐತಿ, ಇವ್ರದ್ದು ಇನ್ಫ್ಲೂಯೆನ್ಸ್ ಐತಿ. ಸೊ ಇವರನ್ನು ಆರಿಸಿಕೋ, ಇವರನ್ನು ನಾವು ಹಸ್ತಾರ್ಪಣೆ ಮಾಡಿ ಪ್ರತಿಷ್ಠೆ ಪಡಿಸ್ತಾ ಇದ್ದೇವೆ, ಇವರನ್ನು ಆರಿಸಿಕೋ. ಇವ್ರು ಹ್ಯಾಂಡ್ಸಮ್ ಇದ್ದಾರೆ ಸ್ವಾಮಿ, ಇವ್ರನ್ನು ಒಳ್ಳೆಯದಾಗಿ ಕಲ್ತಿದ್ದಾರೆ ಸ್ವಾಮಿ. ಶುದ್ಧ ಹೃದಯ, ಮಾನವನ ಹೃದಯ ಹೇಗಿದೆ ಅಂತ ಅರಿತಿರುವಂಥವನು ದೇವರು ಮಾತ್ರ. ಹಲ್ಲೆಲೂಯಾ. ಮನುಷ್ಯನ ಹೃದಯ ಯಾವ ರೀತಿಯಾಗಿದೆ ಅದನ್ನು ನಾವು ಅನೇಕ ಸಾರಿ ಮೋಸ ಹೋಗ್ತೇವೆ. ಮುಖ ನೋಡಿ, ಅವರ ಆಕಾರ, ಅವರ ಏನಂತಾರೆ ಬಟ್ಟೆ, ಇವೆಲ್ಲವುಗಳನ್ನ ನೋಡಿ ನಾವು ಮೋಸ ಹೋಗ್ತೇವೆ. ನೆನ್ಪಿಟ್ಕೊಳ್ಳೋಣ, ಶುದ್ಧವಾದ ಹೃದಯ. ನಾವು ಅದಕ್ಕೆ ಮತ್ತಾಯ 5:8 ನಾವು ಆ ವಚನ ನಮ್ಮ ಈ ಒಂದು ಪರ್ವತ ಪ್ರಸಂಗದ ಅಧ್ಯಯನದಲ್ಲಿ ನಾವು ನೋಡಿದ್ದೇವೆ. ಆ ವಚನ ನೆನಪಿಗೆ ಬರ್ಬೋದು. ಮತ್ತಾಯ 5:8, ಶುದ್ಧ ಹೃದಯವುಳ್ಳವರು ಮಾತ್ರ, ನಿರ್ಮಲ ಚಿತ್ತರು ಮಾತ್ರ ಧನ್ಯರು. ಯಾಕೆ? ಅವರು ಮಾತ್ರ ದೇವರನ್ನು ನೋಡ್ತಾರೆ, ದೇವರ ದರ್ಶನವನ್ನು ಹೊಂದುತ್ತಾರೆ, ದೇವರ ಸಾನ್ನಿಧ್ಯದ ಅನುಭವ ಹೊಂದುತ್ತಾರೆ, ದೇವರ ಪ್ರಸನ್ನತೆಯ ಅನುಭವ ಹೊಂದುತ್ತಾರೆ. ಯಾರು? ಹೃದಯ ಶುದ್ಧವಾಗಿರುವಂಥವರು. ಹೃದಯ ಶುದ್ಧವಾಗಿರುವಂಥವರು. ಯಾರ ಹೃದಯಗಳು ಅದು ಶುದ್ಧವಾಗಿವೆಯೋ, ಯಾರ ಹೃದಯಗಳು ಈ ರೀತಿಯಾಗಿ ಸಿದ್ಧವಾಗಿವೆಯೋ ಅವರನ್ನು ದೇವರು ಬಳಸುತ್ತಾನೆ, ಉಪಯೋಗಿಸುತ್ತಾನೆ. ಇನ್ಫ್ಯಾಕ್ಟ್ ಆತನು ಈ ತನ್ನ ಕೆಲಸಕ್ಕೆ ಯಾರನ್ನ ಬಳಸ್ತಾನೆ, ಯಾರನ್ನು ಉಪಯೋಗಿಸ್ತಾನೆ, ಯಾರನ್ನ ಆತನು ಹುಡುಕ್ತಾ ಇದ್ದಾನೆ ಸ್ವಾಮಿ. ನಾವು ಬಯಸ್ತೇವೆ, ನಾವು ಹಾಡ್ತೇವೆ, ದೇವರೇ ನನ್ನನ್ನು ಉಪಯೋಗಿಸು, ನನ್ನನ್ನು ಉಪಯೋಗಿಸು, ನನ್ನನ್ನು ಉಪಯೋಗಿಸು. ನಾವು ಹಾಡಬಹುದು, ನಾವು ಅನೇಕ ರೀತಿಯಾದಂಥ ಪ್ರಾರ್ಥನೆಗಳನ್ನು ಸಲ್ಲಿಸಬಹುದು, ಆದರೆ ನಮ್ಮ ಹೃದಯ ಏನಾಗಿದೆ? ಮೊದಲನೇ ಸಮುವೇಲ 16ನೇ ಅಧ್ಯಾಯ 7ನೇ ವಚನದಲ್ಲಿ, ಮೊದಲನೇ ಸಮುವೇಲ 16:7ರಲ್ಲಿ ಪ್ರವಾದಿಯಾದ ಸಮುವೇಲನಿಗೆ ದೇವರು ಹೇಳ್ತಾನೆ ಏನಂತ? ಯೆಹೋವನ ಸಮುವೇಲನಿಗೆ, ನೀನು ಅವನ ಚೆಲುವಿಕೆಯನ್ನು ನೀಳವನ್ನು ನೋಡಬೇಡ. ನಮ್ಮ ಮನುಷ್ಯನ ನಿರ್ಧಾರಗಳು ಹೀಗೆ, ಹ್ಯಾಂಡ್ಸಮ್ ಇದ್ದಾನ, ಬ್ಯೂಟಿಫುಲ್ ಇದ್ದಾನ, ಇದು ಚೆಲುವಿಕೆಯನ್ನು ನೀಳವನ್ನು. ಅನೇಕ ಸಾರಿ ಇಲ್ಲ, ನಾವು ಒಳ್ಳೆ ವಿಶ್ವಾಸಿ ಪ್ರಪೋಸಲ್ಗಳನ್ನು ಕೊಡುವಾಗ ಇವರು ಬರೀ ಫೋಟೋ ನೋಡಿ ನಿರ್ಧಾರ ಮಾಡಿಬಿಟ್ಟಿರ್ತಾರೆ, ಬ್ಯಾಡ್ರಿ ಅಂತ. ಯಾಕೆ? ಅವರ ನಿರ್ಧಾರ ಏನು ಗೊತ್ತಾ? ದೇವರ ವಾಕ್ಯದ ವಿರುದ್ಧವಾದ ನಿರ್ಧಾರ. ಏನು? ಅವ್ರು ಹುಡುಕ್ತಾ ಇರುವುದೇನು? ಚೆಲುವಿಕೆಯನ್ನು, ನೀಳವನ್ನು. ಇದೆಲ್ಲ ನೋಡಿ ನಿರ್ಧಾರ ಮಾಡ್ತಾರೆ, ಇದರ ಆಧಾರವಾಗಿ ನಿರ್ಧಾರ ಮಾಡ್ತಾ ಇರ್ತಾರೆ. ಇಲ್ಲಿ ದೇವರು ಸಮುವೇಲನಿಗೆ ಹೇಳ್ತಾ ಇದ್ದಾನೆ, ನೀನು ಅವನ ಚೆಲುವಿಕೆಯನ್ನು, ನೀಳವನ್ನು ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಏನು ನೋಡ್ತಾನಂತೆ? ಹಲೋ, ಏನು ನೋಡ್ತಾನೆ? ಹೃದಯವನ್ನೇ ನೋಡುವವನಾಗಿದ್ದಾನೆ ಅಂತನು. ಅದಕ್ಕೆ ನಮ್ಮ ಹೃದಯಗಳನ್ನು ಸರಿಯಾಗಿ ಇಟ್ಟುಕೊಳ್ಳುವಂಥದ್ದು ಬಹಳ ಮುಖ್ಯ. ಯಾಕಂದರೆ ಹೃದಯ ಸರಿಯಾಗಿದ್ದರೆ ದೇವರು ನಮ್ಮನ್ನು ಉಪಯೋಗಿಸಲು ಆರಂಭಿಸ್ತಾನೆ ಪ್ರಿಯರ. ಆದರೆ ಹೃದಯವನ್ನು ತಿಳ್ಕೊಳ್ಳೋದು ಹೇಗೆ? ನಾವು ದೇವರೇ ನಮಗಾಗಿ ನೀನು ಆಯ್ಕೆ ಮಾಡಬೇಕು ಅಂತ ನಿರ್ಧಾರ ನಾವು ತೆಗೆದುಕೊಳ್ಳುವಾಗ, ದೇವರು ನಮಗಾಗಿ ಆಯ್ಕೆ ಮಾಡಬೇಕಂತ ಅವರು ನಿರ್ಧಾರ ತೆಗೆದುಕೊಳ್ಳುವಾಗ ಅವರು ಸ್ಪಷ್ಟವಾಗಿ ಈ ನಿರ್ಧಾರ ತೆಗೆದುಕೊಳ್ತಾ ಇದ್ದಾರೆ. ಮನುಷ್ಯನು ಹೇಗೆ ಕಾಣುತ್ತಾನೆ ಅದು ಮುಖ್ಯವಲ್ಲ, ಮನುಷ್ಯನ ಹೃದಯದೊಳಗೆ ಏನಾಗ್ತಾ ಇದೆ ಅದು ಮುಖ್ಯ. ಅದಕ್ಕೆ ಆ ಹೃದಯವನ್ನು ಬಲ್ಲವನು ದೇವರು ಮಾತ್ರ. ಅದಕ್ಕೆ ದೇವರ ಬಳಿ ನಾವು ಹೋಗೋಣ.
ಅದಕ್ಕೆ 24ನೇ ವಚನ ನೋಡ್ತೇವೆ. ಮತ್ತಿಯನನ್ನು ನಿಲ್ಲಿಸಿ ಪ್ರಾರ್ಥನೆ ಮಾಡುತ್ತಾ, ಕರ್ತನೆ, ಎಲ್ಲರ ಹೃದಯವನ್ನು ಬಲ್ಲಾತನೇ. ಯೂದನ ಅಪೊಸ್ತಲತನವೆಂಬ ಈ ಸೇವಾ ಸ್ಥಾನದಿಂದ ಭ್ರಷ್ಟನಾಗಿ ತನಗೆ ತಕ್ಕ ಸ್ಥಳಕ್ಕೆ ಹೋಗಿರುವುದರಿಂದ ಆ ಸ್ಥಾನ ಹೊಂದುವುದಕ್ಕೆ ಈ ಇಬ್ಬರಲ್ಲಿ ನೀನು ಕೊಂಡವನನ್ನು ತೋರಿಸಿಕೊಡು ಎಂದು. ನೀನು ಆರಿಸಿಕೊಂಡವನನ್ನು, ದೇವರೇ, ನೀನು ಆರಿಸಿಕೊಂಡವನನ್ನು ತೋರಿಸಿಕೊಡು. ನಾಯಕರನ್ನು ಆಯ್ಕೆ ಮಾಡುವುದರಲ್ಲಿ ನಾವು ಅನೇಕ ಸಾರಿ ಮಾನವ ವಿಧಾನಗಳನ್ನು, ಮಾನವ ಯೋಜನೆಗಳನ್ನು, ಮಾನವ ಪ್ರಯತ್ನಗಳನ್ನು ಅವುಗಳನ್ನು ಬಳಸ್ತೇವೆ. ಎಚ್ಚರಿಕೆ. ನಾವು ದೇವರ ಮಾರ್ಗದರ್ಶನವನ್ನು ಹುಡುಕಬೇಕು, ದೇವರ ಯೋಜನೆಯನ್ನು ಹುಡುಕಬೇಕು, ದೇವರ ಚಿತ್ತವನ್ನು ಬಯಸಬೇಕು. ದೇವರು ನಿರ್ಧರಿಸುವುದಕ್ಕೆ, ಹೃದಯವನ್ನು ಬಲ್ಲಂತ ದೇವರು ನಿರ್ಧರಿಸುವುದಕ್ಕೆ ನಾವು ಅವಕಾಶ ಕೊಡಬೇಕು. ಇನ್ಫ್ಯಾಕ್ಟ್ ಯೇಸು ಸ್ವಾಮಿ ಸ್ವತಃ ಆ ನಿರ್ಧಾರ ಯಾವ ರೀತಿಯಾಗಿ ಮಾಡಿದ್ರು ಮಾದರಿ ತೋರಿಸ್ತಾ ಇದ್ದಾರೆ ನಮಗೆ. ಲೂಕನ ಸುವಾರ್ತೆ 6ನೇ ಅಧ್ಯಾಯ ಆರಂಭದಲ್ಲಿ ನಾವು ಪ್ರಸ್ತಾಪಿಸಿದಂಥ ವಚನ 12-13 ವಚನ ನಾವು ಆಗ್ತಾನೆ ಓದಿರುವಂತೆ, ಆ ದಿವಸಗಳಲ್ಲಿ ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿಯನ್ನೆಲ್ಲ ಪ್ರಾರ್ಥನೆಯಲ್ಲಿ ಕಳೆದನು. ಬೆಳಗಾದ ಮೇಲೆ ಆತನು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರಲ್ಲಿ 12 ಮಂದಿಯನ್ನು ಏನು ಮಾಡಿದ್ನು? ಆರಿಸಿಕೊಂಡನು. ಪ್ರಾರ್ಥನೆ ಮಾಡಿ ಅವರು ಯಾರು, ಯಾವ ಊರಿನವರು, ಅವರು ಎಷ್ಟು ವಿದ್ಯಾಭ್ಯಾಸ ಮಾಡಿದ್ದಾರೆ, ಅವರ ಅನುಭವ ಏನು, ಅವರ ಕುಟುಂಬದ ಸ್ಥಿತಿಗತಿಗಳೇನು, ಅವರ ವಿದ್ಯಾಭ್ಯಾಸ ಏನು, ನಾವು ಯಾವುದನ್ನು ಪರಿಗಣಿಸಲಿಲ್ಲ. ಆತನು ದೇವರ ಸಾನ್ನಿಧ್ಯದಲ್ಲಿ ಅವರಿಗಾಗಿ ಪ್ರಾರ್ಥಿಸಿ, ರಾತ್ರಿ ಎಲ್ಲ ಪ್ರಾರ್ಥಿಸಿ ಬಂದು ಅವರನ್ನು ನೇಮಿಸ್ತಾನೆ, ಆರಿಸಿಕೊಳ್ತಾನೆ. ಪ್ರಿಯರೇ, ಕೆಲಸವು ಇನ್ಫ್ಯಾಕ್ಟ್ ನಾವು ವಿಶೇಷವಾಗಿ ನೆನಪಿಟ್ಕೊಳ್ಬೇಕು. ಏನಂದರೆ, ನಾವು ಮಾಡುವ ಕೆಲಸ, ನಾವು ಮಾಡುವಂಥ ಸೇವೆ ದೇವರಿಗೆ ಸೇರಿದ್ದು, ದೇವರ ಉದ್ದೇಶ ನೆರವೇರಿಸುವಂಥ ಕೆಲಸ. ಸೊ ನಮ್ಮಲ್ಲಿ ಯಾರು ಉತ್ತಮವಾಗಿ ಈ ಕೆಲಸ ಮಾಡಬಹುದೆಂಬುದು ಆತನಿಗೆ ಗೊತ್ತಿದೆ. ಓಕೆ, ಉತ್ತಮವಾಗಿ ಸ್ಕಿಲ್ನಿಂದ ಮಾಡಬಹುದೆಂಬುದು ಗೊತ್ತಿದೆ. ಆದರೆ ಸ್ಕಿಲ್ ಜೊತೆಗೆ ಆತನ ಹೃದಯ ನೋಡ್ತಾ ಇದ್ದಾನೆ. ನಮ್ಮ ಹೃದಯ, ಆ ಹೃದಯ ನೋಡಿ ಆತನು ನಿರ್ಧಾರ ಮಾಡುವಂಥದ್ದನ್ನು ನಾವು ವಾಕ್ಯ ಆಧಾರಿತವಾಗಿ ನೋಡ್ತೇವೆ. ಪ್ರಿಯರೇ, ಈ ದಿವಸ ನಾವು ಯೋಚನೆ ಮಾಡೋಣ. ಏಕ ಮನಸ್ಸಿನಿಂದ ಅವರು ಪ್ರಾರ್ಥಿಸಿದರು, ಏಕ ಮನಸ್ಸಿನಿಂದ ಅವರು ನಿರ್ಧರಿಸಿದರು ಕೂಡ. ಗಮನಿಸ್ತಿದ್ದೀರೋ? ಒಂದೇ ಮನಸ್ಸಿನಿಂದ ಅವರು ಪ್ರಾರ್ಥಿಸಿದರು, ಹೌದು, ಬಟ್ ಒಂದೇ ಮನಸ್ಸಿನಿಂದ ಅವರು ನಿರ್ಧರಿಸಿದರು ಕೂಡ. ಇಲ್ಲಿ ವಿಶೇಷವಾಗಿ ನಾವು ಈ ಸತ್ಯವನ್ನು ಗಮನಿಸಬೇಕು. ಐಕ್ಯತೆಯ ಪ್ರಾರ್ಥನೆ ಮತ್ತು ಐಕ್ಯತೆಯ ಪ್ರಾರ್ಥನೆಯ ಆಯ್ಕೆ ಅದು ನಿರ್ಧಾರಗಳನ್ನು ಮಾಡಲಿಕ್ಕೆ ಸಹಾಯವಾಗ್ತದೆ. ಒಬ್ಬರಲ್ಲ, ಅವರೆಲ್ಲ ಸೇರಿ ಒಂದೇ ಮನಸ್ಸಿನಿಂದ, ಏಕ ಮನಸ್ಸಿನಿಂದ ಪ್ರಾರ್ಥಿಸ್ತಾ ಇದ್ದಾರೆ. ನಾವು ಯಾರನ್ನು ಆರಿಸಿಕೊಳ್ಳಬೇಕು? ಕೆಲವೊಂದು ಸಾರಿ ನನಗೆ ಇಷ್ಟವಾದದ್ದನ್ನು ಪ್ರಾರ್ಥಿಸಿ ನನಗೆ ಸರಿ ಅನ್ನಿಸುವುದನ್ನು ನಾನು ಹೇಳ್ತೇನೆ. ಆದರೆ ಕೂಡಿ ಪ್ರಾರ್ಥಿಸುವಾಗ, ನಾವು ದೇವರ ಚಿತ್ತ ತಿಳ್ಕೊಳ್ಳೋದಕ್ಕಾಗಿ ಕೂಡಿ ಪ್ರಾರ್ಥಿಸುವಾಗ ಒಬ್ಬರಲ್ಲ, 2, 3, 4 ಜನ ಸಭೆಯಾಗಿ ನಾವು ಕೂಡಿ ಬಂದು ನಾವು ಈ ವಿಷಯ ನಿರ್ಧರಿಸಬೇಕಾಗಿದೆ. ದೇವರೇ, ನಿನ್ನ ಚಿತ್ತವನ್ನು ಪ್ರಕಟಿಸುವಂತ ನಾವು ಪ್ರಾರ್ಥಿಸುವುದಕ್ಕೆ ಸಮಯ ಕೊಡ್ತೇವ? ಅನೇಕ ಸಾರಿ ನಾಯಕತ್ವಕ್ಕಾಗಿ ನಾವು ಕೂಡಿ ಬರುವಾಗ, ನಾಯಕತ್ವದ ನಿರ್ಧಾರಗಳಿಗಾಗಿ ಸಭೆಯ ಕೆಲವು ನಾಯಕರುಗಳು ನಾವು ಕೂಡಿ ಬರುವಾಗ ನಾವು ಹೆಚ್ಚು ಪ್ರಾರ್ಥನೆಗಾಗಿ ಸಮಯ ಕೊಟ್ಟು ಅನಂತರ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಆ ಹಂತಕ್ಕೆ ನಾವು ಹೋಗ್ತೇವೆ. ಯಾಕಂದರೆ ನಾವು ನಂಬಿದ್ದೇವೆ, ಹೃದಯಗಳನ್ನು ಬಲ್ಲಂಥ ದೇವರ ಸಾನ್ನಿಧ್ಯದಲ್ಲಿ ನಾವು ಬಂದಿದ್ದೇವೆ. ಆತನು ಮಾತ್ರ ಉತ್ತಮವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ನಮಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ. ಸೊ ಪ್ರಿಯರೇ, ನಾವು ನಿರ್ಧಾರಗಳನ್ನು ಮಾಡುವಾಗ ಹಿಂದೆ ನೋಡುವುದನ್ನು ಬಿಟ್ಟು, ಓಕೆ, ಅಕ್ಕಪಕ್ಕದಲ್ಲಿ ನೋಡುವುದನ್ನು ಬಿಟ್ಟು ನಾವು ಮೇಲೆ ನೋಡಬೇಕು. ದೇವರನ್ನು ನಾವು ಕೇಳಬೇಕು. ನಾವು ಆತನ ಮಾರ್ಗದರ್ಶನಕ್ಕಾಗಿ ಕಾದಿರಬೇಕು. ಅದರಲ್ಲಿ ವಿಶೇಷವಾಗಿ ಕೂಡಿ ಬಂದು ನಾವು ಆ ಕಾರ್ಯವನ್ನು
ಮಾಡುವವರಾಗಿರಬೇಕು. ಅನೇಕ ಸಾರಿ ನಾವು ದೇವರ ಸಾನ್ನಿಧ್ಯದಲ್ಲಿ ಯಾವ ವಿಷಯಕ್ಕಾಗಿ ದೇವರ ಸಹಾಯ, ದೇವರ ಚಿತ್ತ, ದೇವರ ಉದ್ದೇಶ ಕೇಳ್ತೇವೆ ಗೊತ್ತಾ? ನಮ್ಮಲ್ಲಿ ಅಂತೂ ಬಹಳ ಪ್ರಚಲಿತ ಅಥವಾ ಹೆಚ್ಚಂತಂದರೆ ಯಾವ ಹುಡುಗಿ ಯಾವ ಹುಡುಗ, ಓಕೆ, ಫಸ್ಟ್ ಟೈಮ್ ಲಾಸ್ಟ್ ಟೈಮ್ ಅದು, ಮತ್ತೆ ತಿರುಗಿ ವಾಪಸ್ ದೇವರೇ ಇದು ನಿನ್ನ ಚಿತ್ತನ ಅಂತ ಕೇಳಕ್ಕೆ ಸಹಿತ ಬರುವುದಿಲ್ಲ ಕೆಲವರು. ಓಕೆ, ಬರೀ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತಾರೆ. ದೇವರೇ ನಾನು ಹಿಂಗೆ ಮಾಡ್ತಾಯಿದ್ದೇನೆ, ನಾನು ಹಂಗೆ ಮಾಡ್ತಾಯಿದ್ದೇನೆ, ನಾನು ಹಿಂಗೆ ಮಾಡ್ತಾಯಿದ್ದೇನೆ, ನಾನು ಹಂಗೆ ಮಾಡ್ತಾಯಿದ್ದೇನೆ, ಇನ್ಫಾರ್ಮೇಷನ್ ಕೊಡ್ತಾ ಸಾಗುವಂಥದ್ದು. ಕೆಲವರು ಹಣಕಾಸಿನ ವಿಷಯಕ್ಕಾಗಿ ದೇವರ ಬಳಿ ಬಂದು ನಿರ್ಧಾರ ಕೇಳ್ತಾರೆ. ನಾವು ಇನ್ಫ್ಯಾಕ್ಟ್ ಅದು ದೊಡ್ಡ ಸಂಖ್ಯೆ, ಆಲ್ಮೋಸ್ಟ್ 70-80% ಜನ ಹಣಕಾಸಿನ ನಿರ್ಧಾರಗಳನ್ನು ಮಾಡುವಾಗ ಈ ಕಾರ್ಯ ಮಾಡುವಂಥದ್ದನ್ನು ನೋಡ್ತೇವೆ. ಆದರೆ ದಯವಿಟ್ಟು ಗಮನಿಸಿರಿ, ದೇವರು ಉಪಯೋಗಿಸಿದ ಪ್ರತಿಯೊಬ್ಬರು, ಮೋಶೆ, ಕೆಂಪು ಸಮುದ್ರ ದೊಡ್ಡದಾಗಿ ನಿಂತಿದೆ, ದೇವರೇ ನಾನೇನು ಮಾಡಲಿ, ಇದು ದೇವರನ್ನ ಆಶ್ರಯಿಸುವಂಥದ್ದು. ಅದು ಯಾರೇ ಆಗಿರಲಿ, ಒಂದು ಬೈಬಲ್ನಲ್ಲಿರುವ ಪ್ರತಿಯೊಬ್ಬ ಭಕ್ತರ ಜೀವಿತವನ್ನು ನೋಡ್ರಿ, ಯಾರು ದೇವರ ಮಾರ್ಗದರ್ಶನವನ್ನು ಪಡೆಯದೆ, ದೇವರ ಚಿತ್ತವನ್ನು ತಿಳ್ಕೊಳ್ಳೋದಕ್ಕೆ ಸಮಯ ಕೊಡದೆ ನಿರ್ಧಾರ ಮಾಡಿ ಮುಂದೆ ಸಾಗಿದ್ದಾರೋ ಅವರು ಎಡವಿದ್ದಾರೆ, ಬಿದ್ದಿದ್ದಾರೆ, ಅವರ ಸಮಸ್ಯೆಗಳನ್ನು ಎದುರಿಸಿದ್ದಾರೆ. ನೀನು ಪ್ರಾರ್ಥಿಸ್ತಾ ಇದ್ದೀಯಾ? ದೇವರ ಚಿತ್ತ ಏನು, ದೇವರ ಉದ್ದೇಶ ಏನು? ಒಬ್ಬರೇ ಇರಬಹುದು, ಕೂಡಿ ಪ್ರಾರ್ಥಿಸ್ತೇವೋ ಅದನ್ನು ಮತ್ತೊಬ್ಬರ ಮುಂದೆ ಏನಂತಾರೆ ಸುದ್ದಿ ಹರಡಿಸೋದಕ್ಕಾಗಿ ಅಲ್ಲ, ಯಾರೇ ಈ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡ್ರಿ, ನಾವು ಈ ವಿಷಯ ನಿರ್ಧರಿಸಬೇಕಾಗಿದೆ ಅಂತ ಹೇಳುವಾಗ ಊರು ತುಂಬ ಸುದ್ದಿ ಮಾಡೋದಕ್ಕಾಗಿ ಅಲ್ಲ. ದೇವರು ನಮ್ಮ ಹೃದಯಗಳನ್ನು ನೋಡ್ತಾ ಇದ್ದಾನೆ ಪ್ರಿಯರೇ. ನಾವು ಪ್ರಾರ್ಥಿಸುವಾಗ ದೇವರು ನಮಗೆ ಮಾರ್ಗದರ್ಶನ ಮಾಡುವುದಕ್ಕೆ ಆಸಕ್ತಿ ಉಳ್ಳವನು ಆದರೆ ಅದು ಆಗಿದ್ದಾನೆ, ಆದರೆ ಅದನ್ನು ನೋಡ್ತಾ ಇದ್ದಾನೆ ಈ ದಿವಸ. ಕೊನೆಯದಾಗಿ ನಾವು ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ನಾವು ಗಮನಿಸುವಂತೆ ಐಕ್ಯತೆಯ ಪ್ರಾರ್ಥನೆಯು ದೇವರ ಬಲವನ್ನು ನಮಗೆ ದೊರಕಿಸುತ್ತದೆ. ಗಮನಿಸಿರಿ, ಐಕ್ಯತೆಯ ಪ್ರಾರ್ಥನೆಯು ದೇವರ ಬಲವನ್ನು ಅದು ನಮಗೆ ದೊರಕುವಂತೆ ನಡೆಸ್ತದೆ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ ಮೊದಲಿನ 4 ವಚನ ನೋಡ್ತಾ ಇದ್ದೇವೆ. 50ಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಆರಂಭಿಸಿದರು. ಸೊ ಅವರು ಒಗ್ಗಟ್ಟಾಗಿ ಪ್ರಾರ್ಥಿಸಿದ್ದಾರೆ, ಅವರು ಒಗ್ಗಟ್ಟಾಗಿ ಆರಾಧಿಸುತ್ತಾ ಕಾಯುತ್ತಿದ್ದಾರೆ. ದೇವರು ಅವರೆಲ್ಲರ ಮೇಲೆ, ಐಕ್ಯತೆಯಿಂದ ಪ್ರಾರ್ಥಿಸುವ ಜನರ ಮೇಲೆ, ಐಕ್ಯತೆಯಿಂದ ಆರಾಧಿಸುವ ಜನರ ಮೇಲೆ ಪವಿತ್ರಾತ್ಮವನ್ನು ಸುರಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಐಕ್ಯತೆಯಿಂದ ಪ್ರಾರ್ಥಿಸುವವರ ಮೇಲೆ, ಐಕ್ಯತೆಯಿಂದ ಆರಾಧಿಸುವವರ ಮಧ್ಯದಲ್ಲಿ ದೇವರ ಶಕ್ತಿಯು ಕಾರ್ಯ ಮಾಡ್ತದೆ, ದೇವರ ಬಲವು ಕಾರ್ಯ ಮಾಡ್ತದೆ. ಅವರು ಪವಿತ್ರಾತ್ಮನನ್ನು ಸ್ವೀಕರಿಸುವುದರ ಬಗ್ಗೆ ನಾವು ಇಲ್ಲಿ 2 ಅಂಶವನ್ನು ಗಮನಿಸಬೇಕು. ವಾಕ್ಯ ತಿಳಿಸುವ ಪ್ರಕಾರ 2ನೇ ಅಧ್ಯಾಯದ 1ನೇ ವಚನದಲ್ಲಿ ನಾವು ಗಮನಿಸುವಂತೆ ಅವರ ಮನಸ್ಸು, ಅವರ ಉದ್ದೇಶ ಒಂದಾಗಿತ್ತು. ಅವರ ಮನಸ್ಸು, ಅವರ ಉದ್ದೇಶ ಒಂದಾಗಿತ್ತು. ಪರಿಶುದ್ಧಾತ್ಮನು ನಮಗೆ ಬೇಕು, ಪರಿಶುದ್ಧಾತ್ಮನ ಬಲವು ನಮಗೆ ಬೇಕು. ಸೊ ಅವರ ಮನಸ್ಸು ಮತ್ತು ಅವರ ಉದ್ದೇಶದಲ್ಲಿ ಒಂದು ಐಕ್ಯತೆ ಇದೆ, ಒಂದೇ ಮನಸ್ಸಿದೆ ಮತ್ತು ಪವಿತ್ರಾತ್ಮ ಅವರ ಮೇಲೆ ಇಳಿತು. ಅವರು ಒಗ್ಗಟ್ಟಿನಿಂದ ಕೆಲಸ ಮಾಡಲು ಆರಂಭಿಸಿದರು. ಅವರ ಸೇವೆಯೂ ಕೂಡ ಐಕ್ಯತೆಯಿಂದ ಅವರು ಕೆಲಸ ಮಾಡಲು ಆರಂಭಿಸಿದರು. ಸೊ ಐಕ್ಯತೆಯ ಸ್ಥಳದಲ್ಲಿ ಪರಿಶುದ್ಧಾತ್ಮನ ಕಾರ್ಯ ಬಲವಾಗಿ ಅದು ಆಗುತ್ತದೆ. ಅವರು ಪರಿಶುದ್ಧಾತ್ಮನಿಂದ ತುಂಬಿಸಲ್ಪಟ್ಟರು. ಅವರಲ್ಲಿ ಪ್ರತಿಯೊಬ್ಬರು ಪವಿತ್ರಾತ್ಮನನ್ನು ಪಡೆದರು. ಗಂಡಸರು, ಹೆಂಗಸರು, ಚಿಕ್ಕವರು, ದೊಡ್ಡವರು, ಪ್ರತಿಯೊಬ್ಬರು ಯಾವ ಭೇದವಿಲ್ಲದೆ, ಯಾವ ಪಕ್ಷಪಾತವಿಲ್ಲದೆ ಪರಿಶುದ್ಧಾತ್ಮನ ಅಭಿಷೇಕ ಅವರು ಹೊಂದುವಂಥದ್ದನ್ನು ನಾವು ನೋಡ್ತೇವೆ.
ಅದು ಯೋವೇಲನ ಪ್ರವಾದನೆಯ ಮಾತು ನೆರವೇರುವಂಥ ಸ್ಥಳವಾಯಿತು. ದೇವರ ಆ ಒಂದು ರಾಜ್ಯವನ್ನು ನಿರ್ಮಿಸುವುದರಲ್ಲಿ, ದೇವರ ರಾಜ್ಯವನ್ನು ಕಟ್ಟುವುದರಲ್ಲಿ ದಯವಿಟ್ಟು ನೆನ್ಪಿಟ್ಕೊಳ್ರಿ, ನಮ್ಮೆಲ್ಲರ ಅವಶ್ಯಕತೆ ಇದೆ ದೇವರಿಗೆ. ನಾವು ಅದಕ್ಕೆ ನಾನು ಯಾರ್ರೀ, ನಾನು ಯಾಕೆ ಬರ್ಬೇಕ್ರಿ, ನಾನೇನ್ರಿ ಅಂತ ದೊಡ್ಡವನಲ್ಲ, ನಾನೇನ್ರಿ ಅಂತ ಕಲ್ತವನಲ್ಲ, ನಾನೇನ್ರಿ ಏನು ಗೊತ್ತಾ, ದೇವರ ರಾಜ್ಯಕ್ಕೆ ನಮ್ಮೆಲ್ಲರ ಅವಶ್ಯಕತೆ ಇದೆ. ಅದಕ್ಕೆ ನಾವೆಲ್ಲರೂ ಕೂಡಿ ಬರಬೇಕಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ನಮ್ಮೆಲ್ಲರ ಅವಶ್ಯಕತೆ ಇದೆ, ಅದಕ್ಕೆ ನಾವೆಲ್ಲ ಕೂಡಿ ಬರಬೇಕಾಗಿದೆ. ಎಲ್ಲರೂ ಪರಿಶುದ್ಧಾತ್ಮ ಭರಿತರಾಗಬೇಕಾಗಿದೆ. ಕೆಲವರಲ್ಲ, ಆರಾಧನೆ ನಡೆಸುವವರಲ್ಲ, ವಾಕ್ಯ ಬೋಧಿಸುವವರಲ್ಲ, ಸೇವೆ ಮಾಡುತ್ತೇವೆ ಅಂತ ಹೇಳುವಂಥವ್ರಲ್ಲ, ಎಲ್ಲರೂ ಈ ವಾಕ್ಯ ಕೇಳುತ್ತಿರುವಂಥ ನಾವೆಲ್ಲರೂ ಪರಿಶುದ್ಧಾತ್ಮ ಭರಿತರಾಗಬೇಕು. ಪರಿಶುದ್ಧಾತ್ಮ ಭರಿತರಾಗಬೇಕು. ಯಾಕೆ? ಇಲ್ಲಿ ಗಮನಿಸ್ರಿ, ಆತನು ವಾಗ್ದಾನ ಮಾಡಿದ್ದಂಥದ್ದಷ್ಟೇ ಅಲ್ಲ, ನಾವು ಕೂಡಿ ಬರುವಾಗ, ಒಂದೇ ಮನಸ್ಸಿನಿಂದ ಕೂಡಿ ಬರುವಾಗ ನಾವು ಈ ಆಶೀರ್ವಾದಗಳನ್ನು ನಾವು ಹೊಂದುತ್ತೇವೆ. ದೇವರು ತನ್ನ ಆತ್ಮವನ್ನು ಸುರಿಸುವುದಕ್ಕೆ ಎಲ್ಲಿ ಐಕ್ಯತೆಯ ಅನ್ಯೂನ್ಯತೆ ಇದೆ ಅದನ್ನು ಹುಡುಕ್ತಾ ಇದ್ದಾನೆ. ಎಲ್ಲಿ ಒಂದೇ ಮನಸ್ಸಿನಿಂದ ಜನ ಕೂಡಿ ಬರುತ್ತಾ ಇದ್ದಾರೆ ಅನ್ನುವುದನ್ನು ಹುಡುಕ್ತಾ ಇದ್ದಾನೆ. ಎಲ್ಲಿ ಒಂದೇ ಮನಸ್ಸಿನ ಕುಟುಂಬಗಳಿದೆ ಅದನ್ನು ಹುಡುಕ್ತಾ ಇದ್ದಾನೆ. ಯಾಕೆ ಗೊತ್ತಾ? ಒಂದೇ ಮನಸ್ಸಿನಿಂದ ಒಂದು ಕುಟುಂಬ ಸೇರಿ ಬರುವಾಗ, ಒಂದೇ ಮನಸ್ಸಿನಿಂದ ಒಂದು ಸಭೆ ಸೇರಿ ಬರುವಾಗ, ಒಂದೇ ಮನಸ್ಸಿನಿಂದ ನಾವು ಜನರು, ವಿವಿಧ ಹಿನ್ನೆಲೆಯ ಜನರು, ನಾವೆಲ್ಲ ಒಂದೇ ಮನಸ್ಸಿನಿಂದ ನಾವು ಕೂಡಿ ಬರುವಾಗ ಪ್ರಿಯರೇ, ದೇವರು ಅಲ್ಲಿ ತನ್ನ ಆತ್ಮನನ್ನು ಸುರಿಸುವಂಥದ್ದು ಅಷ್ಟೇ ಅಲ್ಲ, ದೇವರು ಅಲ್ಲಿ ನಿರ್ಧಾರಗಳನ್ನು ಮಾಡಲಿಕ್ಕೆ ಸಹಾಯ ಮಾಡುವಂಥದ್ದು ಅಷ್ಟೇ ಅಲ್ಲ, ದೇವರು ಅಲ್ಲಿ ತನ್ನ ಶಕ್ತಿಯ ಬಲದ ಕಾರ್ಯಗಳನ್ನ ಮಧ್ಯದಲ್ಲಿ ಮಾಡಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕ ಸಾರಿ ನಮ್ಮ ಒಡಕುಗಳು, ನಮ್ಮ ಭಿನ್ನಾಭಿಪ್ರಾಯಗಳು, ನಮ್ಮಲ್ಲಿರುವ ಸಿಟ್ಟುಗಳು, ನಮ್ಮಲ್ಲಿರುವ ದ್ವೇಷ, ಹಗೆತನ, ಒಡಕು, ಜಗಳಗಳು, ದೇವರ ಸಾನ್ನಿಧ್ಯ ಅಲ್ಲಿ ಬಲವಾದ ಕಾರ್ಯ ಮಾಡದಂತೆ ತಡೆಗಟ್ಟುತ್ತದೆ. ಕ್ಷಣ ಹೊತ್ತು ಯೋಚನೆ ಮಾಡ್ರಿ, ಆದಿ ಸಭೆಯಲ್ಲಿದ್ದಂಥ ಆ ಏಕ ಮನಸ್ಸು ಹೊಂದಿರುವ ಜನರು ನಾವು ಆಗುತ್ತಾ ಹೋಗುವಾಗ ಏನಾಗ್ತದೆ ಗೊತ್ತಾ? ದೇವರು ನಮ್ಮನ್ನು ಬಲವಾಗಿ ಉಪಯೋಗಿಸ್ತಾನೆ, ಶಕ್ತಿಶಾಲಿಯಾಗಿ ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡ್ತಾನೆ, ತನ್ನ ಯೋಜನೆಗಳನ್ನ ನಮ್ಮ ಮುಖಾಂತರ ನೆರವೇರಿಸುವನಾಗ್ತಾನೆ. ಕ್ಷಣ ಹೊತ್ತು ಈ ದಿವಸ ಒಂದು ವೇಳೆ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಬೇಕು. ಉಪಯೋಗಿಸುವಂತ ಹೇಳ್ತೇವೆ, ಪ್ರಾರ್ಥಿಸ್ತೇವೆ, ಬಯಸ್ತೇವೆ, ಆದರೆ ಐಕ್ಯತೆಗಾಗಿ, ಒಂದೇ ಮನಸ್ಸಿಗಾಗಿ ಏನು ಮಾಡಬೇಕು? ಒಂದೇ ಮನಸ್ಸಿಗೋಸ್ಕರ ನಾವೇನು ಮಾಡಬೇಕು ಗೊತ್ತಾ? ನಾನು 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 ಅನ್ನುವ ವಿಷಯಗಳನ್ನ ಬದಿಗಿಟ್ಟು ನಾವು 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 ಅಂತ ವಿಚಾರ ಮಾಡುವುದನ್ನು ಆರಂಭಿಸಬೇಕು. ಎಲ್ಲ ವಿಷಯದಲ್ಲಿ ನಾನು ದೇವರಲ್ಲಿ ಕೆಲಸ ಮಾಡಲಿಕ್ಕೆ ಆಗಲ್ಲ. ಎಲ್ಲರೂ ನಾವು ಒಂದೇ ಮನಸ್ಸಿನಿಂದ ದೇವರನ್ನು ಪ್ರೀತಿಸೋಣ, ಒಂದೇ ಮನಸ್ಸಿನಿಂದ ಆತನು ಮಾಡಿದ ಮಹೋಪಕಾರಗಳನ್ನು ಜಗತ್ತಿಗೆ ಹೋಗಿ ಸಾಕ್ಷಿ ಹೇಳೋಣ, ಒಂದೇ ಮನಸ್ಸಿನಿಂದ ಶಿಷ್ಯರನ್ನು ಮಾಡೋಣ. ಏನು ಗೊತ್ತಾ? ದೇವರು ನಮ್ಮನ್ನು ಬಲವಾಗಿ ಉಪಯೋಗಿಸ್ಲಿಕ್ಕೆ ಸಾಧ್ಯ. ವಿಶೇಷವಾಗಿ ಈ ದಿವಸಗಳಲ್ಲಿ ಮನೆಗಳಲ್ಲಾಗಲಿ, ನಾವು ಪ್ರಾರ್ಥನೆ ಸ್ಥಳದಲ್ಲಾಗಲಿ ಕೂಡಿ ಬರುವಾಗ ಏನು ಗೊತ್ತಾ? ಹಿಂದೆಂದಿಗಿಂತ ಆಗದಂಥ ದೊಡ್ಡ 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 ಕಾರ್ಯಗಳನ್ನು ಸಭೆಯ ಮುಖಾಂತರ ಈ ಸಾರಿ ದೇವರು ಮಾಡ್ತಾನೆ. ಹಲ್ಲೆಲೂಯಾ. ಹಿಂದೆಂದೂ ಆಗಿಲ್ಲ ಅಂಥ ದೊಡ್ಡ ದೊಡ್ಡ ಕಾರ್ಯಗಳನ್ನ ನಮ್ಮ ಸಭೆಯಲ್ಲಿ ಈ ಸಾರಿ ದಿವಸಗಳಲ್ಲಿ ಮಾಡ್ತಾನೆ. ಸೇರಿ ಬರ್ತಿರೋ? ನಮ್ಮ ತಲೆಗಳನ್ನು ತಗ್ಗಿಸಿ ಕರ್ತನಿಗೆ ನಾವು ಒಪ್ಪಿಸಿಕೊಡೋಣ. ಹಲ್ಲೆಲೂಯಾ, ಓ ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಓ ಹಲ್ಲೆಲೂಯಾ, ಹಲ್ಲೆಲೂಯಾ, ಓ ಹಲ್ಲೆಲೂಯಾ. ಒಪ್ಪಿಸಿಕೊಡುವ ಮಹತ್ವದ ಒಂದು ನಿರ್ಧಾರ ಮಾಡೋಣ. ಸ್ವಾಮಿ, ನಾನು ಕೂಡಿ ಬರುವಂತಹ ಆ ಒಂದು ವಿಷಯವನ್ನು ನಾನು ಅಲಕ್ಷಿಸುವುದಿಲ್ಲ, ನಾನು ಕೂಡಿ ಬರುವುದಕ್ಕಾಗಿ ಪ್ರಯಾಸ ಪಡ್ತೇನೆ. ಹಲ್ಲೆಲೂಯಾ. 133ನೇ ಕೀರ್ತನೆಯ ಮಾತು ನಾವು ನೋಡ್ತೇವೆ. ಆಹಾ, ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು,
ಎಷ್ಟೋ ರಮ್ಯವಾದದ್ದು. ಅದು ಆರೋನನ ತಲೆಯ ಮೇಲೆ ಹಾಕಲ್ಪಟ್ಟು ಅವನ ಗಡ್ಡದ ಮೇಲೆಯೂ ಅಲ್ಲಿಂದ ಅವನ ಅಂಗಿಗಳ ಕೊರಳ ಪಟ್ಟಿಯವರೆಗೂ ಹರಿದು ಬರುವ ಶ್ರೇಷ್ಠ ತೈಲದಂತೆಯೇ ತಂತಿಯು ಹೆರ್ಮೋನ್ ಪರ್ವತದಲ್ಲಿ ಹುಟ್ಟಿ ಚಿಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತೆಯೂ ಇದೆ. ಅಲ್ಲಿ ಆಶೀರ್ವಾದವು, ಅಲ್ಲಿ ಆಶೀರ್ವಾದವು, ಅಲ್ಲಿ ಆಶೀರ್ವಾದವು, ಜೀವವು ಸದಾಕಾಲ ಇರಬೇಕೆಂದು ಯೆಹೋವನು ಆಜ್ಞಾಪಿಸಿದ್ದಾನೆ. ನಾವು ಕೂಡಿ ಬರುವಾಗ, ಹಾಲೆಲೂಯ, ನಾವು ಕೂಡಿ ಬರುವಾಗ, ನಾವು ಐಕ್ಯತೆಯಿಂದ ಕೂಡಿ ಬರುವಾಗ ಅಲ್ಲಿ ಆಶೀರ್ವಾದ, ಅಲ್ಲಿ ಜೀವ ಸದಾಕಾಲ ಇರಬೇಕನ್ನುವಂಥ ಕಾರ್ಯ ದೇವರು ನಮ್ಮ ಮಧ್ಯದಲ್ಲಿ ಮಾಡಲಿಕ್ಕಿದ್ದಾನೆ. ನೀವು ಪಕ್ಕದವರು ಕುಳಿತವರ ಕೈಗಳನ್ನ ಹಿಡಿದು ಕೈ ಜೋಡಿಸಿ ಪ್ರಾರ್ಥಿಸೋಣವೋ. ನಾವು ಕೂಡಿ ಬರಬೇಕು ಏಕ ಮನಸ್ಸಿನಿಂದ, ಒಂದೇ ಮನಸ್ಸಿನಿಂದ. ದೇವರೇ, ನಮಗೆ ಐಕ್ಯತೆಯಿಂದ ಪ್ರಾರ್ಥಿಸುವುದಕ್ಕೆ ಸಹಾಯ ಮಾಡಪ್ಪ, ಐಕ್ಯತೆಯಿಂದ ಕೂಡಿ ಬರೋದಕ್ಕೆ ಸಹಾಯ ಮಾಡಪ್ಪ, ಒಂದೇ ಮನಸ್ಸನ್ನು ಕೊಡಪ್ಪ. ನಮ್ಮದೇ ಆದಂಥ ವಿಚಾರ ಅಭಿಪ್ರಾಯಗಳನ್ನ ಬದಿಗಿಟ್ಟು ಈ ಒಂದೇ ಮನಸ್ಸನ್ನು ಹೊಂದುವುದಕ್ಕೆ ನಮಗೆ ಸಹಾಯ ಮಾಡು ಸ್ವಾಮಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ.